ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಇಂದು ಲೆಕ್ಕಶಾಸ್ತ್ರ ಅಂದರೆ ಅಕೌಂಟೆನ್ಸಿ ವಿಷಯದ ಪುನರಾವರ್ತನೆ ಮಾಡಲಿದ್ದಾರೆ ಮೈಸೂರಿನ ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಲೆಕ್ಕಶಾಸ್ತ್ರ ಉಪನ್ಯಾಸಕರಾದ ಮಮತಾ. ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದ್ವಿತೀಯ PUC ಪರೀಕ್ಷಾ ಸಿದ್ಧತಾ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಾವು ಆಯ್ಕೆ ಮಾಡಿಕೊಂಡ್ರ ವಿಷಯ ಲೆಕ್ಕಶಾಸ್ತ್ರ ಅಂದರೆ ಅಕೌಂಟೆನ್ಸಿ. ಈ ವಿಚಾರವಾಗಿ ನನ್ನ ಜೊತೆ ಮಾತಾಡಲಿಕ್ಕಿದ್ದಾರೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೈಸೂರಿನ ಸರ್ಕಾರಿ ಮಹಾರಾಣಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂತಹ ಮಮತಾ ಜಿ ಅವರು. ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಎಷ್ಟು ವರ್ಷದ ತಮ್ಮ ಅನುಭವ? ಸರ್ 15 ವರ್ಷ. 15 ವರ್ಷದಿಂದ ಮಹಾರಾಣಿದಲ್ಲಿ ಇದ್ರಾ? ಇಲ್ಲ ಸರ್, ಪ್ರೀವಿಯಸ್ ನಾನು ಬನ್ನಿಕುಪ್ಪೆಯಲ್ಲಿ ವರ್ಕ್ ಮಾಡಿದೆ. 2018 ಇಂದ ಮಹಾರಾಣಿಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ವಿಷಯಕ್ಕೆ ಬಂದ್ಬೋಣ. ಯಾವತ್ತಿದೆ ನಿಮ್ಮ ಅಕೌಂಟೆನ್ಸಿ ಪೇಪರ್? ಸರ್ March 14 ಇದೆ ಸರ್. ಓಕೆ, March 14ನೇ ತಾರೀಕು ಲೆಕ್ಕಶಾಸ್ತ್ರ ಪರೀಕ್ಷೆಯನ್ನು ಬರೀತಾ ಇರೋ ವಿದ್ಯಾರ್ಥಿಗಳಿಗೆ ನಾವು ಮಾಹಿತಿ ಕೊಡ್ಲಿಕ್ಕಿದ್ದೇವೆ. ಈಗ ಮೊದಲನೇದಾಗಿ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದ್ಬೋಣ. ಮೇಡಮ್, ಎಷ್ಟು ಭಾಗಗಳಾಗಿ ವಿಂಗಡಣೆ ಆಗಿದೆ ನಿಮ್ಮ ಲೆಕ್ಕಶಾಸ್ತ್ರ? ಸೊ ನಮ್ಮಲ್ಲಿ ಪಾರ್ಟ್ ಅಂತ ತಗೊಳ್ತೀವಿ. 4 ಪಾರ್ಟ್ಸ್ ಇದೆ. ಪಾರ್ಟ್ A, B, C ಮತ್ತು DI. ಪಾರ್ಟ್ A ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ ಇರುತ್ತೆ. ಅದರಲ್ಲಿ 4 ಮೇನ್ಸ್ ಅನ್ನ ವಿಂಗಡಣೆ ಮಾಡ್ತಾರೆ ಸರ್. ಅದರಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಕೊಡ್ತಾರೆ, ದೆನ್ ಫಿಲ್ ಇನ್ ದ ಬ್ಲಾಂಕ್ಸ್, ಆ ನಂತರ ಮ್ಯಾಚ್ ದ ಫಾಲೋಯಿಂಗ್, ಕೊನೆಯದಾಗಿ ವೆರಿ ಶಾರ್ಟ್ ಆನ್ಸರ್ಸ್ ಅಂತ ಇರುತ್ತೆ ಅದರಲ್ಲಿ. ಪಾರ್ಟ್ B 2 ಮಾರ್ಕ್ಸಿನ ಕ್ವಶನ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಈ ಪಾರ್ಟ್ A ಮತ್ತೆ B ಅಲ್ಲಿ ನಾವು ಥಿಯರಿ ಕ್ವಶನ್ಸ್ ಅನ್ನ ನೋಡ್ತೀವಿ. ಪಾರ್ಟ್ C ಬಂದಾಗ 6 ಮಾರ್ಕಿನ ಕ್ವಶನ್ಸ್ ಬರುತ್ತೆ, ಅಲ್ಲಿ ಪ್ರಾಕ್ಟಿಕಲ್ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಪಾರ್ಟ್ D 12 ಮಾರ್ಕಿನ ಕ್ವಶನ್ಸ್ ಇರುತ್ತೆ, ಅದು ಸಹ ಪ್ರಾಕ್ಟಿಕಲ್ ಕ್ವಶನ್ಸ್ ಆಗಿರುತ್ತೆ. ಓಕೆ, 4 ಭಾಗಗಳಾಗಿ ವಿಂಗಡಣೆ ಆಗಿದೆ ಅಲ್ವಾ? ಬಹಳ ದೊಡ್ಡ ದೀರ್ಘವಾದ ಒಂದು ಪತ್ರಿಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಲೆಕ್ಕಶಾಸ್ತ್ರ ಅಂತ ಅಂದಾಗ ಯೂಶಲಿ ಲೆಕ್ಕ ಇದ್ದೇ ಇರುತ್ತೆ. ಲೆಕ್ಕ ಇಲ್ಲದೆ ಇರುವಂತಹ ಈ ಒಂದು ಪೇಪರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವಾಗಲೇ ಕೂಡ ಹೇಳಿದ್ರಿ, ಪಾರ್ಟ್ A ಅಂಡ್ B ಥಿಯರಿ ಇರುತ್ತೆ, C ಅಂಡ್ D ಲೆಕ್ಕ ಬರೆಯುವಂಥದ್ದು ಇರುತ್ತಲ್ವಾ? ಓಕೆ, ಈಗ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹೇಳೋದೇನಂತಂದ್ರೆ, ಲೆಕ್ಕಶಾಸ್ತ್ರದಲ್ಲಿ ಬಹಳ ಸುಲಭವಾಗಿ ಅಂಕವನ್ನು ತಗೋಬಹುದು. ಹೌದು, ಅಂದ್ರೆ ಲೆಕ್ಕವನ್ನ ಕಲ್ತ್ರೆ. ಹೌದು ಸರ್. ಇಲ್ಲ ಅಂತಂದ್ರೆ ಪೂರ್ತಿ ಹೋಯ್ತು. ಹೌದಾ? ಈಗ ಎಷ್ಟು ಅಂಕದ ಪ್ರಶ್ನೆಗಳಿರ್ತಾವೆ ಮೇಡಮ್? ಸರ್ ಫಸ್ಟ್ ಪಾರ್ಟ್ ಅಲ್ಲಿ 1 ಅಂಕದಿರುತ್ತೆ. ಸೆಕೆಂಡ್ ಪಾರ್ಟ್ ಅಲ್ಲಿ 2 ಮಾರ್ಕ್ಸ್ ಇರುತ್ತೆ. ಥರ್ಡ್ ಪಾರ್ಟ್ C ಗೆ ಬಂದಾಗ 6 ಮಾರ್ಕ್ಸ್ ಇರುತ್ತೆ. ಅಂಡ್ ಪಾರ್ಟ್ D ಅಲ್ಲಿ ಬಂದಾಗ 12 ಮಾರ್ಕ್ಸ್ ಅನ್ನ ನೋಡಬಹುದು. ಟೋಟಲ್ 80 ಅಂಕದ ಪ್ರಶ್ನೆಗೆ ಅಟೆಂಡ್ ಮಾಡಬೇಕಾಗತ್ತೆ. ಬಟ್ ಟೋಟಲ್ ಮಾರ್ಕ್ಸ್ ಅಲ್ಲಿ ಇರುವಂತದ್ದು 132. ಓಕೆ, 3 ಗಂಟೆಯಲ್ಲಿ ಬರೀಬೇಕು. 3 ಗಂಟೆಯಲ್ಲಿ ಫಸ್ಟ್ 15 ಮಿನಿಟ್ಸ್ ಪೇಪರ್ ರೀಡಿಂಗಿಗೆ ಕೊಡ್ತಾರೆ. ದೆನ್ 2 hours 45 ಮಿನಿಟ್ಸ್ ಅಲ್ಲಿ ಅವರು 80 ಮಾರ್ಕ್ಸ್ಗೆ ಅಟೆಂಡ್ ಮಾಡಬೇಕಾಗುತ್ತೆ. ಮೊದಲೆಲ್ಲ 100 ಅಂಕಕ್ಕೆ ಬರೀಬೇಕಿತ್ತು, ಈಗ 80 ಅಂಕಗಳಿಗೆ ಬರೀಬೇಕು. 20 ಅಂಕಗಳು ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಆಗಿರುತ್ತೆ. ಹೌದಾ? ಹೌದು. ಓಕೆ, ಈಗಾಗಲೇ ಕೂಡ ವಿದ್ಯಾರ್ಥಿಗಳು ಅದಕ್ಕೆ ತಯಾರಿಗಳನ್ನ ಪಡ್ಕೊಂಡಿರ್ತಾರೆ. ಹೌದು. ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಈಗಲಾದ್ರೂ ಸ್ವಲ್ಪ ಸೀರಿಯಸ್ ಆಗಿ ಓದಿದ್ರೆ, ಅಂದ್ರೆ ಇನ್ನೊಂದೇನಂತಂದ್ರೆ ವಿದ್ಯಾರ್ಥಿಗಳಿಗೆ ಈಗಿರುವಂತಹ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರ್ಬೋದು, ಎಲ್ಲಾ ಸಬ್ಜೆಕ್ಟ್, ನಾನು ಲೆಕ್ಕಶಾಸ್ತ್ರ ಮಾತ್ರ ಅಂತ ಹೇಳೋದಿಲ್ಲ, 10th ಇಂದ ಹಿಡಿದು PUCಗೂ ಕೂಡ ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆಗಳು ಖಂಡಿತ ಸರ್. ಯಾಕೆಂದ್ರೆ ಫ್ರೆಂಡ್ಲಿ ಆಗಿದೆ ಪೇಪರ್ಸ್ ಗಳು. ಮೊದಲು ನಾವೆಲ್ಲ ನೋಡ್ತಾ ಇದ್ದಾಗ ಬಹಳ ಕಷ್ಟ ಆಯ್ತು, ನಾವು ಗೆಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾವ ಪ್ರಶ್ನೆ ಎಲ್ಲಿಂದ ಬರುತ್ತೆ, ಇಡೀ ಚಾಪ್ಟರ್ ಗಳನ್ನ ಓದ್ಬೇಕಿತ್ತು. ಈಗ ಹಾಗಿಲ್ಲ. ಈಗ ಇಂಥ ಚಾಪ್ಟರ್ ಇಂದ ಇಂಥ ಪ್ರಶ್ನೆಗಳು ಬರಬಹುದು, ಮಾರ್ಕ್ಸ್ ವೇಟೇಜ್ ಎಷ್ಟಿದೆ ಅದನ್ನು ಕೂಡ ನೀವು ಆಗ್ಲೇ ಕೂಡ ಹೇಳ್ಬಿಟ್ಟಿದ್ರಿ. ಬ್ಲೂ ಪ್ರಿಂಟ್ ಅಲ್ಲಿ ಡಿಕ್ಲೇರ್ ಆಗ್ಬಿಟ್ಟಿದೆ ಅಲ್ವಾ? ಈಗ ಬ್ಲೂ ಪ್ರಿಂಟ್ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೊಂದ್ಸಲ ಹೇಳ್ಬೋಣ ನಾವು, ಇಂತಿಂತ ಚಾಪ್ಟರ್ ಅಲ್ಲಿ ಇಂತಿಂತ ಪ್ರಶ್ನೆಗಳು ಹಾಗೂ ಮಾರ್ಕ್ಸ್ ವೇಟೇಜ್ ಅಂತ ಹೇಳಿ ಮೇಡಮ್. ನಮ್ಮಲ್ಲಿ ಅಕೌಂಟೆನ್ಸಿಯಲ್ಲಿ 10 ಚಾಪ್ಟರ್ ಇದೆ ಸರ್. ಫಸ್ಟ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಂತ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕವರ್ ಮಾಡ್ತಾರೆ. ಅಲ್ಲಿಂದ 10 ಮಾರ್ಕ್ಸ್ ಗಳು ಬರುತ್ತೆ. 1 ಮಾರ್ಕ್ ಇದು 2 ಕ್ವಶನ್, 2 ಮಾರ್ಕ್ 1 ಕ್ವಶನ್, ಮತ್ತೆ 6 ಮಾರ್ಕ್ ಇದು 1 ಕ್ವಶನ್ ಬರುತ್ತೆ. ಇನ್ನ ಸೆಕೆಂಡ್ ಚಾಪ್ಟರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಏನಿದೆ, ಅದರಿಂದ 14 ಮಾರ್ಕ್ಸ್ ಗೆ ಬರುತ್ತೆ. ಇಲ್ಲೂ ಸಹ ಪಾರ್ಟ್ A ಗೆ 2 ಕ್ವಶನ್ ಬರುತ್ತೆ. ಪಾರ್ಟ್ B ಮತ್ತೆ C ಯಾವುದೇ ಕ್ವಶನ್ಸ್ ಇರೋದಿಲ್ಲ. ಆದರೆ ಪಾರ್ಟ್ D ಇಂದ ಒಂದು 12 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಈ ಚಾಪ್ಟರ್ ಅಲ್ಲಿ ಒಂದು ನಮಗೆ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅಂದ್ರೆ, ನೀವು 12 ಮಾರ್ಕ್ಸಿನ ಕ್ವಶನ್ ಅನ್ನ ಈ ಚಾಪ್ಟರ್ ಇಂದ ಕೇಳಿ
ಕೇಳಿದ್ರೆ 6 ಮಾರ್ಕ್ಸಿನ ಕ್ವಶನ್ ಅನ್ನ ನೆಕ್ಸ್ಟ್ ಚಾಪ್ಟರ್ ಇಂದ ತಗೋಬೇಕು. ಸಪೋಸ್ ನೀವೇನಾದ್ರೂ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಇಂದ 12 ಮಾರ್ಕ್ಸಿನ ಕ್ವಶನ್ ಕೇಳಿದ್ರೆ ಇಲ್ಲಿಂದ 6 ಮಾರ್ಕಿಗೆ ತಗೋಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಇರುತ್ತೆ ನಮಗೆ. ದೆನ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಬರೀ ರಿಟೈರ್ಮೆಂಟ್ ಮಾತ್ರ ಅಲ್ಲ, ಅಲ್ಲಿ ರಿಟೈರ್ಮೆಂಟ್ ಅಂಡ್ ಡೆತ್ ಆಫ್ ಎ ಪಾರ್ಟ್ನರ್ ಅಂತ 3rd ಚಾಪ್ಟರ್ ಇದೆ. ಈ ಚಾಪ್ಟರ್ 16 ಮಾರ್ಕ್ಸ್ ಗೆ ಬರುತ್ತೆ. ಇಲ್ಲಿ 1 ಮಾರ್ಕ್ 2 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ 1 ಬರುತ್ತೆ. ದೆನ್ ನಾನು ಮೊದಲೇ ಹೇಳ್ದಂಗೆ 12 ಮಾರ್ಕ್ಸ್ ಕ್ವಶನ್ ಇದರಿಂದ ಕೇಳಲಿಲ್ಲ ಅಂದ್ರೆ 2 6 ಮಾರ್ಕ್ಸಿನ ಕ್ವಶನ್ ಅನ್ನ ನಾವು ಇದರಿಂದ ನಿರೀಕ್ಷೆ ಮಾಡಬಹುದು. ಡೆತ್ ಆಫ್ ಎ ಪಾರ್ಟ್ನರ್ ಮಾತ್ರ ಕಂಪಲ್ಸರಿ ಕ್ವಶನ್ ಆಗಿರುತ್ತೆ 6 ಮಾರ್ಕ್ಸಿಗೆ. ದೆನ್ 4ನೇ ಚಾಪ್ಟರ್ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಇದೆ, ಅದರಿಂದ 14 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಪಾರ್ಟ್ ಎ 2 ಕ್ವಶನ್, ಪಾರ್ಟ್ ಬಿ 1 ಮತ್ತೆ ಪಾರ್ಟ್ ಡಿ ಏನಿದೆ 12 ಮಾರ್ಕ್ ಇಂದು ಒಂದು ಕಂಪಲ್ಸರಿ ಕ್ವಶನ್ ಬರುತ್ತೆ. ಇಷ್ಟೂನು ಸಹ ಸೇರಿ ನಾವು ಫಸ್ಟ್ ಪಾರ್ಟ್ ಅಂತ ತಗೊಳ್ತೀವಿ ಟೆಕ್ಸ್ಟ್ ಬುಕ್ ಅಲ್ಲಿ. ಸೆಕೆಂಡ್ ಪಾರ್ಟಿಗೆ ಹೋದಾಗ ಅಲ್ಲಿ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಮಗೆ 16 ಮಾರ್ಕಿಗೆ ಕ್ವಶನ್ ಬರುತ್ತೆ. ಪಾರ್ಟ್ ಎ ಇಂದ 2 ಕ್ವಶನ್, ಪಾರ್ಟ್ ಬಿ ಇಂದ 1 ಕ್ವಶನ್, ಪಾರ್ಟ್ ಡಿ 12 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಇದು ಸಹ ಕಂಪಲ್ಸರಿ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ ಅಂತ ಇದೆ. ಟೋಟಲ್ 14 ಮಾರ್ಕ್ಸ್ ಗೆ ಇಲ್ಲಿ ಕವರ್ ಆಗುತ್ತೆ ನಮಗೆ. ಪಾರ್ಟ್ ಎ 2 ಕ್ವಶನ್ ಬರುತ್ತೆ, ಪಾರ್ಟ್ ಬಿ ಇರೋದಿಲ್ಲ ಮತ್ತೆ ಸಿ ಇರೋಲ್ಲ. ಪಾರ್ಟ್ ಡಿ 12 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಅಂತ ಇದೆ, ಅದು 10 ಮಾರ್ಕ್ಸ್ ಕವರ್ ಆಗುತ್ತೆ ಇದರಿಂದ. ಪಾರ್ಟ್ ಎ 2 ಬರುತ್ತೆ ಕ್ವಶನ್ಸ್, ಪಾರ್ಟ್ ಬಿ 1 ಮತ್ತೆ ಪಾರ್ಟ್ ಸಿ 6 ಮಾರ್ಕಿನ ಕ್ವಶನ್ ಏನಿದೆ ಅದರಿಂದ ಒಂದನ್ನ ನಾವು ಇಲ್ಲಿಂದ ನಿರೀಕ್ಷೆ ಮಾಡಬಹುದು. ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಂದ 14 ಮಾರ್ಕ್ಸ್ ಗೆ ಕವರ್ ಆಗುತ್ತೆ. ಪಾರ್ಟ್ ಎ 2 ಕ್ವಶನ್ ಇರುತ್ತೆ, ಪಾರ್ಟ್ ಬಿ ಅಂಡ್ ಸಿ ಯಾವುದೇ ಕ್ವಶನ್ ಇರಲ್ಲ. ಪಾರ್ಟ್ ಡಿ ಇಂದ 1 ಕ್ವಶನ್ ಇರುತ್ತೆ. ನೆಕ್ಸ್ಟ್ ಅಕೌಂಟಿಂಗ್ ರೇಷಿಯೋಸ್ ಅಂತ ಇದೆ, ಇದು ಸಹ 14 ಮಾರ್ಕ್ಸ್ ಗೆ ಕವರ್ ಆಗುತ್ತೆ. ಇಲ್ಲೂ ಸೇಮ್ ಪ್ಯಾಟರ್ನ್ ಅನ್ನ ಕ್ಯಾರಿ ಮಾಡ್ತಾರೆ. 1 ಮಾರ್ಕ್ ಇಂದು 2 ಕ್ವಶನ್ ಬರುತ್ತೆ ಪಾರ್ಟ್ ಎ ಅಲ್ಲಿ. ಪಾರ್ಟ್ ಬಿ ಮತ್ತೆ ಸಿ ಯಾವುದೇ ಇರೋದಿಲ್ಲ. ಪಾರ್ಟ್ ಡಿ 1 ಕ್ವಶನ್ ಅನ್ನ ತಗೊಳ್ತಾರೆ 12 ಮಾರ್ಕ್ಸ್ ಗೆ. ಲಾಸ್ಟ್ ಚಾಪ್ಟರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ, ಇದರಲ್ಲಿ 10 ಮಾರ್ಕ್ಸ್ ಕವರ್ ಆಗುತ್ತೆ. ಫಸ್ಟ್ ಪಾರ್ಟ್ ಅಲ್ಲಿ ಪಾರ್ಟ್ ಎ ಅಲ್ಲಿ 2 ಕ್ವಶನ್ ಬರುತ್ತೆ, ಪಾರ್ಟ್ ಬಿ 1 ಕ್ವಶನ್, ಪಾರ್ಟ್ ಸಿ 1 ಕ್ವಶನ್, ಪಾರ್ಟ್ ಡಿ ಯಾವುದೇ ತರಹದ ಕ್ವಶನ್ ಇದರಿಂದ ನಾವು ನಿರೀಕ್ಷೆ ಮಾಡುವಂಗಿಲ್ಲ. ಮೇಡಮ್, ಈಗ ನೀವು ಆಗಲೇ ಕೂಡ ಹೇಳಿದ್ರಿ ಅಕೌಂಟೆನ್ಸಿ ಅಂತ ಕಾಣುತ್ತೆ. ಮೋಸ್ಟ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಲ್ಲಿ ಅಕೌಂಟೆನ್ಸಿ ಒಂದು ಪೇಪರು 12 ಮಾರ್ಕ್ಸ್ ಮ್ಯಾಕ್ಸಿಮಮ್ ಇರುವಂಥದ್ದು 12 ಮಾರ್ಕ್ಸ್ ಒಂದೇ ಅಲ್ವಾ? ಹೌದು ಸರ್. ಈಗ ನೀವು ಆಗಲೇ ಕೂಡ ಹೇಳಿದ್ರಿ 1, 2, 3, 4, 6 ಚಾಪ್ಟರ್ಗಳಿಂದ ನಿಮಗೆ 6 ಪ್ರಶ್ನೆಗಳು ಅಲ್ವಾ? 12 ಮಾರ್ಕ್ಸ್ ಬರುತ್ತೆ. ಹೌದು ಸರ್. ಇಷ್ಟು ನೋಡ್ಕೊಬಿಟ್ರೆ ಸಾಕ ಅಂತ ಸರ್. 6ರಲ್ಲಿ ಮಕ್ಕಳು ಬರಿಬೇಕಾಗಿರೋದು ಬರೀ 3 ಅಲ್ಲ, ಅದು 6 ನೋಡ್ಕೊಬಿಟ್ರೆ 3 ಗ್ಯಾರಂಟಿ. ಇಲ್ಲ ಅಂತಂದ್ರೆ ನೀವು 4 ನೋಡ್ಕೊಂಡ್ರೆ ಸಾಕ ಅಂತ. ಹೌದು ಸರ್. ಚಾಯ್ಸ್ ಇರೋದ್ರಿಂದ ಆರಾಮ ಬರಿಬಹುದು. ಅಂದ್ರೆ ವಿದ್ಯಾರ್ಥಿಗಳು ಹೇಳೋದೇನಂತಂದ್ರೆ ನಾನು ಪಾಸೇ ಆಗೋದಿಲ್ಲ ಅನ್ನೋ ವಿದ್ಯಾರ್ಥಿಗಳು ಇಷ್ಟು ಬಹಳ ನೀವು ಹೇಳೋ 10 ಚಾಪ್ಟರ್ಗಳಿಗಿಂತ 3-4 ಚಾಪ್ಟರ್ ಓದ್ಕೊಂಡ್ರೆ ಅದ್ರಲ್ಲಿ 1 ಮಾರ್ಕ್ಸು ಬರುತ್ತೆ, 2 ಮಾರ್ಕ್ಸು ಬರ್ಬೋದು. ನಿಮ್ಮ ಅದೃಷ್ಟ ಬಂದ್ರೆ ಮುಗಿದೋಯ್ತು. ಅಂದ್ರೆ ನಾವು ಹೇಳೋದು ಇದು ಪಾಸೇ ಆಗಲ್ಲ ಅನ್ನೋ ವಿದ್ಯಾರ್ಥಿಗಳು ಸ್ವಲ್ಪ ಪರಿಶ್ರಮ ಪಟ್ಟರು ಕೂಡ ಆರಾಮ ಪಾಸ್ ಆಗ್ಬೋದು. ಹೌದಾ? ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಫೇಲ್ ಆಗೋ ವಿದ್ಯಾರ್ಥಿಗಳು ತುಂಬಾ ಕಡಿಮೆ ಅಂತ ಕಾಣುತ್ತೆ. ಸಂಖ್ಯೆ ಕಡಿಮೆ ಆಗ್ತಿದೆ. ಯಾಕೆಂದ್ರೆ ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆ ಆಗ್ತಿರೋದ್ರಿಂದ ಕಡಿಮೆ ಆಗ್ತಿದೆ. ಇನ್ನೂ ಕಡಿಮೆ ಆಗ್ಲಿ ಅನ್ನೋ ಉದ್ದೇಶ. ಆಮೇಲೆ ವಿದ್ಯಾರ್ಥಿಗಳು ನಾನು ಪಾಸ್ ಆಗ್ತೀನಿ, ಒಂದು ಒಳ್ಳೆ ಅಂಕ ತಗೋಬೇಕು ಅಂತಂದಾಗ ಇನ್ನು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ರೆ 60% ಡೆಫಿನೆಟ್ಲಿ ತಗೋಬಹುದು. ಹೌದಾ? ಓಕೆ, ನೀವು ಆಗ್ಲೇ ಕೂಡ ಹೇಳಿದ್ರಿ ವೆಯ್ಟೇಜ್ ಎಷ್ಟೆಷ್ಟಿರುತ್ತೆ ಅಂತ ಹೇಳಿ. ಹಾಗೆ ಕೂಡ ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತಾನು ಕೂಡ. ಈಗ ನಾವು ವಿದ್ಯಾರ್ಥಿಗಳಿಗೆ ಹೇಳೇಬಿಡೋಣ. ನಾವು ಹೇಳ್ತಿರುವಂತದ್ದು ಒಂದು ಏನು ಬ್ಲೂ ಪ್ರಿಂಟ್ ಆಧಾರದಲ್ಲಿ ಹಾಗೂ ಒಂದು 3 ಕ್ವಶನ್ ಪೇಪರ್ ಅನ್ನ ಏನು ನಮ್ಮ ಇಲಾಖೆಯವರು ಬಿಟ್ಟಿದ್ದಾರೆ ಅಲ್ವಾ, ಮಾಡೆಲ್ ಕ್ವಶನ್ ಪೇಪರ್, ಆ ಒಂದು ಪ್ಯಾಟರ್ನ್ ನಾವು ಹೇಳ್ತಾ ಇದೀವಿ. ಆದ್ರೆ ಇದೇ ಪ್ರಶ್ನೆ ಬರುತ್ತೆ ನಾವು ಎಲ್ಲೂ ಹೇಳ್ತಾ ಇಲ್ಲ. ನಮ್ಮ ವಿದ್ಯಾರ್ಥಿಗಳ ಗಮನಕ್ಕೆ ಕಾರ್ಯಕ್ರಮ ಕೇಳಿದ ಮೇಲೆ ಆದ್ರೂ ಕೂಡ ಕಾಲ ಮಿಂಚಿಲ್ಲ, ಸಮಯ ಇದೆ. ದಿನಕ್ಕೆ ಒಂದು ಚಾಪ್ಟರ್ ಓದ್ಬಿಟ್ರೆ ಸಾಕು. ದಿನಕ್ಕೆ ಒಂದೇ ಚಾಪ್ಟರ್ ಓದಿದ್ರೆ ಸಾಕು, ನೀವು ಆರಾಮಾಗಿ 4-5 ಚಾಪ್ಟರ್ ಓದ್ಕೊಂಡು ಪಾಸ್ ಆಗ್ಬೋದು. ಮೇಡಮ್, ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಮತ್ತೆ ಬರೋಣ ನಾವು. ಪಾರ್ಟ್ ಎ ನಲ್ಲಿ 1 ಅಂಕದ ಪ್ರಶ್ನೆ. ಈಗ ನಾನು ನೋಡಿದಾಗೇನೆ ಕೂಡ ಪಾರ್ಟ್ ಎ ನಲ್ಲಿ 1 ಅಂಕದ್ದು 20 ಪ್ರಶ್ನೆಗಳು ಬರ್ತವೆ. ಆದರೆ ಫಸ್ಟ್ ಮೇನ್ ಅಂಡ್ ಸೆಕೆಂಡ್ ಮೇನ್ ಅಂಡ್ ಥರ್ಡ್ ಮೇನ್ ಅಲ್ಲಿ ಪ್ರಶ್ನೆಗೆ ಉತ್ತರ ಅವರೇ ಕೊಟ್ಟಿದ್ದಾರೆ. ಆಯ್ಕೆ ಮಾಡುವಂತ ಜವಾಬ್ದಾರಿ ನಿಮ್ಮದು. ಅಂದ್ರೆ 15 ಮಾರ್ಕ್ಸ್ ಜೋಬಲ್ ಬಂತ ಅಂತ ಅಂದ್ರೆ ನೀವು ಸ್ವಲ್ಪ ಓದಿದ್ರೆ, ಪಾಠ ಕೇಳಿದ್ರೆ. ಹೌದು ಸರ್. ಹೇಳಿ ಮೇಡಮ್ ಪ್ಲೀಸ್. ಸರ್, ಇಲ್ಲಿ ನೀವು ಹೇಳ್ದಂಗೆ ಪಾರ್ಟ್ ಎ ಅಲ್ಲಿ 4 ಕ್ಲಾಸಿಫಿಕೇಶನ್ ಆಗುತ್ತೆ ಸರ್. 4 ಮೇನ್ಗಳು ಬರುತ್ತೆ. ಅಲ್ಲಿ ಫಸ್ಟ್ ನಮಗೆ ಮಲ್ಟಿಪಲ್ ಚಾಯ್ಸ್ ಅನ್ನ ಕೊಟ್ಟಿರ್ತಾರೆ, MCQ ಅಂತ ನಾವೇನ್ ಹೇಳ್ತೀವಿ. 4 ಆನ್ಸರ್ ಗಳನ್ನ ಕೊಟ್ಟಿರ್ತಾರೆ. ಅಪ್ರೋಪ್ರಿಯೇಟರ್ ಆನ್ಸರ್ ಅನ್ನ ಮಕ್ಕಳು ಸೆಲೆಕ್ಟ್ ಮಾಡಿ ಬರೆಯುವಂತದ್ದು ಅಷ್ಟೇನೇನೆ. ದೆನ್ ಪಾರ್ಟ್ ಬಿ ಅಲ್ಲಿ ಅದು ಬ್ರಾಕೆಟ್ ಒಳಗೆ ಅವರು ಆನ್ಸರ್ಸ್ ಅನ್ನ ಕೊಟ್ಟಿರ್ತಾರೆ. 5 ಕ್ವಶನ್ ಇರುತ್ತೆ, ಬಟ್ 6 ಆನ್ಸರ್ ಇರುತ್ತೆ, 1 ಇರಿಲೆವೆಂಟ್ ಇರುತ್ತೆ. ಮಗು ಅದನ್ನ ಸೂಕ್ಷ್ಮವಾಗಿ ನೋಡಿ ಇಗ್ನೋರ್ ಮಾಡಬೇಕಾಗುತ್ತೆ. ದೆನ್ ಅದರಲ್ಲೇ ಇರುವಂತಹ ಥರ್ಡ್ ಮೇನ್ ಏನಿದೆ ಮ್ಯಾಚ್ ದ ಫಾಲೋಯಿಂಗ್, ಇಲ್ಲೂ ಅಷ್ಟೇನೇನೆ A, B 2
ಸೈಡ್ ಅನ್ನ ಕೊಟ್ಟಿರ್ತಾರೆ. ಎ ಅಲ್ಲಿ 5 ಕ್ವಶನ್ ಇರುತ್ತೆ, ಬಟ್ ಬಿ ಸೈಡ್ ಅಲ್ಲಿ 6 ಆನ್ಸರ್ ಇರುತ್ತೆ. ಒಂದು ಇಲ್ಲೂ ಸಹ ಅದು ಅಪ್ರೋಪ್ರಿಯೇಟ್ ಆಗಿರಲ್ಲ, ಅದನ್ನ ಇಗ್ನೋರ್ ಮಾಡ್ಬೇಕಷ್ಟೇನೆ. ಇನ್ನ ಅದರಲ್ಲಿ ಫೋರ್ತ್ ಮೇನ್ ಏನಿದೆ, ಅದರಲ್ಲಿ ಒಂದು ಟ್ರೂ ಆರ್ ಫಾಲ್ಸ್ ಬಂದೇ ಬರುತ್ತೆ, ಇನ್ನೊಂದು ಎಕ್ಸ್ಪಾನ್ಷನ್ ಬಂದೇ ಬರುತ್ತೆ. ಇನ್ನ 3 ಕ್ವಶನ್ಸ್ ಗೆ ಇವರು 1 ವರ್ಡ್ ಅಥವಾ 1 ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಈಗ ಪಾರ್ಟ್ ಏನಲ್ಲಿ ಫಸ್ಟ್ ಮೇನಿಗೆ MCQ ಅಂತ ನಾವು ಹೇಳಿದ್ವಿ, ಎಲ್ಲಿ ಬರುತ್ತೆ ಯಾವ್ದು ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಕೆಲವೊಂದು ನೀವು ಈಗ 3 ಪತ್ರಿಕೆಗಳನ್ನು ನೋಡಿದಾಗ ಕೂಡ ಕಡೆಯ ವರ್ಷದ ಒಂದ್ಸಲ ನೋಡಿದಾಗ ಒಂದು ಗುಮಾನ ಇಡ್ಬೋದು, ಈ ತರದ್ದು ಬರಬಹುದು ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಹಿಂಟ್ ನಾವು ಇದೇ ಬರುತ್ತೆ ಅಂತ ಹೇಳಲ್ಲ, ಬರಬಹುದು, ಗಮನಿಸಿ ಮೇಡಮ್ ಹೇಳಿ ಯಾವುದು ಅಂತ. ಸರ್, ಇದೇನಾಗಿದೆ ಅಂದ್ರೆ ನಮ್ಮಲ್ಲಿ ಅಕೌಂಟೆನ್ಸಿಯಲ್ಲಿ 10 ಚಾಪ್ಟರ್ಗೆ 2 ಕ್ವಶನ್ ಅಂತ ಡಿವೈಡ್ ಮಾಡಿದ್ದಾರೆ. ಈ 3 ಮಾಡೆಲ್ ಕ್ವಶನ್ ಪೇಪರ್ ಇಟ್ಕೊಂಡ್ರೇನೆ ಎಲ್ಲಾ ಚಾಪ್ಟರ್ ಇಂದನೂ ಮಿಕ್ಸ್ ಅಪ್ ಮಾಡಿದ್ದಾರೆ. ಸೊ ಇದು ನಾವು ಹೇಳೋದು ತುಂಬಾ ಕಷ್ಟ ಆಗುತ್ತೆ ಸರ್. ಬಟ್ ಏನಂದ್ರೆ ಕ್ವಶನ್ ಬ್ಯಾಂಕ್ ಇದೆ, ಕ್ವಶನ್ ಬ್ಯಾಂಕ್ ಅನ್ನ ಇವರು ಏನ್ ನಮ್ಮ ಬೋರ್ಡ್ ಬಿಟ್ಟಿದ್ದಾರೆ ಅದನ್ನ ಪ್ರಿಪೇರ್ ಆಗ್ಬಿಟ್ರೆ ಮೋರ್ ದನ್ ಎನಫ್ ಅಂತ ಅನ್ಸುತ್ತೆ. ಓಕೆ, ಯಾವ್ದಾದ್ರು ಪ್ರಶ್ನೆಗಳು ಬಂದು ಈ ತರ ಉತ್ತರ ಕೊಡಬೇಕು ಸರ್? ಏನಿಲ್ಲ, ತುಂಬಾ ಸಿಂಪಲ್ ಆಗಿದೆ. ಒಂದು ಕ್ವಶನ್, P and Q ಆರ್ ದ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ 3:1 ಅಂತ ಇದೆ. R is admitted into partnership for 1/5 share. The sacrifice ratio of P and Q will be. ಮಕ್ಕಳು ಇದನ್ನ ನೋಡಿದ ತಕ್ಷಣ ನಾವೆಲ್ಲೋ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋ ಒಂದು ಇಮ್ಯಾಜಿನೇಷನ್ ಹೋಗ್ತಾರೆ. ಇಲ್ಲ ಸರ್, ಅವ್ರ ಲೆಕ್ಕದಲ್ಲೇ ಮಾಡಿರ್ತಾರೆ. ಇದನ್ನ 12 ಮಾರ್ಕ್ಸ್ಗೆ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ. ಏನಾಗುತ್ತೆ ಅಂದ್ರೆ ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಮಾಡುವಾಗ ನಾವು ಸ್ಯಾಕ್ರಿಫೈಸಿಂಗ್ ರೇಷಿಯೋ ಮತ್ತೆ ಗೈನಿಂಗ್ ರೇಷಿಯೋ ಅಂತ ಮಾಡ್ತೀವಿ. ಅದನ್ನ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಇಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂಡ್ ಗೈನಿಂಗ್ ರೇಷಿಯೋ ಆಗಿರುತ್ತೆ. ಅಲ್ಲೇ ಕೊಟ್ಟಿರೋ ಹಂಗೆ 3:1 ಇಸ್ ದ ಆನ್ಸರ್. ಅಲ್ಲೇ ಕೊಟ್ಟಿದ್ದಾರೆ. ಮಕ್ಕಳು ಇದೊಂದು ಲಾಜಿಕ್ ಅನ್ನ ಕಲ್ತ್ಕೊಂಡ್ರೆ ಆರಾಮಾಗಿ ಇದನ್ನ ಅಟೆಂಡ್ ಮಾಡಿ ಅವ್ರು ಸ್ಕೋರ್ ಮಾಡಬಹುದು. ಸರಿ, ಇನ್ನೊಂದು ಯಾವ್ದಾದ್ರು ಪ್ರಶ್ನೆ? ಸೊ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಆನ್ ಡೆಸಲ್ಯೂಷನ್ ಆಫ್ ಎ ಫರ್ಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಕ್ಲೋಸ್ ಇಟ್ ಥ್ರೂ ಅಂತ. ಇದು ಅಷ್ಟೇ, ಸಾಮಾನ್ಯವಾಗಿ ಮಕ್ಕಳು ಪ್ರಾಬ್ಲಮ್ಸ್ 12 ಮಾರ್ಕ್ಸ್ ಮಾಡೇ ಮಾಡ್ತಾರೆ. ಇದು ಪ್ರಾಬ್ಲಮ್ ಇಂದನೇ ರಿಲೇಟ್ ಆಗಿದೆ. ಅಲ್ಲಿ ಒಂದು ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ. ಅದನ್ನ ಹೇಗ್ ಕ್ಲೋಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಅವ್ರು ಬರ್ದು ಇರ್ತಾರೆ, ಅವ್ರು ಸಾಲ್ವ್ ಮಾಡಿರ್ತಾರೆ. ಅಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬ್ಯಾಲೆನ್ಸ್ ನ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ದಟ್ ಇಸ್ ಅ ಆನ್ಸರ್. ಬಟ್ ಈ ಕ್ವಶನ್ ಅನ್ನ ಅವ್ರು ನೋಡಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲೇ ಹೇಳ್ಬಹುದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇಸ್ ಅ ಆನ್ಸರ್ ಅಂತ. ಓಕೆ, ಈಗ ಪಾರ್ಟ್ ಏನಲ್ಲಿ ಸೆಕೆಂಡ್ ಮೇನಿಗೆ ಬರ್ಬೋಣ. ಇದು ಫಿಲ್ ಇನ್ ದ ಬ್ಲಾಂಕ್ಸ್. ನೀವು ಆಗ್ಲೇ ಕೂಡ ಹೇಳಿದಾಗೇನೆ 6 ಉತ್ತರವನ್ನ ಕೊಟ್ಟಿರ್ತಾರೆ, 5 ಉತ್ತರವನ್ನ ನೀವು ಆಯ್ಕೆ ಮಾಡಿ ಬರೀಬೇಕು ಅಂತ. ಯಾವ್ದಾದ್ರು 1-2 ಪ್ರಶ್ನೆಗಳು? ಸರ್ ಶೂರ್. ಇಲ್ಲಿ ಫಸ್ಟ್ ಕ್ವಶನ್, ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟೆಡ್ ಅಂಡ್ ಪ್ರಿಪೇರ್ಡ್ ಆಸ್ ಫಾರ್ ದ ಪ್ರೊವಿಷನ್ಸ್ ಆಫ್ ಡ್ಯಾಶ್ ಆಕ್ಟ್ ಅಂತ ಇದೆ. ಸರ್, ಮಕ್ಕಳು ಇದನ್ನ ಸ್ವಲ್ಪ ತಿಳ್ಕೊಳ್ಬೇಕು. ಇದು ಡ್ರಾಫ್ಟ್ ಮಾಡ್ತಿರೋದು ಆಸ್ ಪರ್ ದಿ ಸ್ಟ್ಯಾಂಪ್ ಆಕ್ಟ್. ಸೊ ಆನ್ಸರ್ ಅದಕ್ಕೆ ಸ್ಟ್ಯಾಂಪ್ ಬರುತ್ತೆ, ಅಲ್ಲಿದೆ, ನಾವು ಅದನ್ನ ತಗೊಂಡ್ರಾಯ್ತು. ನೆಕ್ಸ್ಟ್, ಡ್ಯಾಶ್ ರೇಷಿಯೋ ಇಸ್ ಯೂಸ್ಡ್ ಫಾರ್ ದ ಅಡ್ಜಸ್ಟ್ಮೆಂಟ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಇದೆ. ಸೊ ಕಂಟಿನ್ಯೂ ಆಗುವಂತಹ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬರೋದು ರಿಟೈರ್ಮೆಂಟ್ಗೆ. ರಿಟೈರ್ಮೆಂಟ್ ಅಲ್ಲಿ ಕಂಟಿನ್ಯೂ ಆಗೋ ಪಾರ್ಟ್ನರ್ಸ್ಗೆ ನಮಗೆ ಬೇಕಾಗಿರೋ ರೇಷಿಯೋ ನಾವು ಯೂಸ್ ಟು ಕಾಲ್ ಇಟ್ ಆಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಅಲ್ಲೇ ಕೊಟ್ಟಿದ್ದಾರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಫಸ್ಟ್ ಒನ್ ಇದೆ, ಅದನ್ನ ಅವರು ಆಯ್ಕೆ ಮಾಡ್ಕೋಬೇಕು. ನಾವು ಹೆಚ್ಚು ಕೂಡ ಗಮನ ಕೊಡೋದು ಬೇಡ ಅಂತ ಕಾಣುತ್ತೆ. ಇದು ವಿದ್ಯಾರ್ಥಿಗಳು ಎಲ್ಲ ಚಾಪ್ಟರ್ ಅಲ್ಲಿ ಅಂದ್ರೆ ಒಂದೊಂದು ಮಾರ್ಕ್ಸ್ ಯಾವ ಚಾಪ್ಟರ್ ಬರುತ್ತೆ ಅಂತ ನಿಖರವಾಗಿ ಇಲ್ಲ ನಮಗೆ. ಅದರಿಂದ ಎಲ್ಲ ಓದ್ಲೇಬೇಕು 10 ಚಾಪ್ಟರ್ ಓದ್ಬೇಕು. ಸರ್ ಇಲ್ಲ, ಅವ್ರು ಏನ್ ಸಾಲ್ವ್ ಮಾಡ್ತಾರೆ ಅದರಿಂದಾನೇ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದ್ಬಿಟ್ಟಿರುತ್ತೆ. ಇವ್ರು ಅದನ್ನ ತಿಳ್ಕೋಬೇಕಷ್ಟೇನೆ, ಅರ್ಥೈಸ್ಕೊಂಡ್ರೆ ಆರಾಮಾಗಿ ಅವ್ರು ಅಟೆಂಡ್ ಮಾಡಬಹುದು. ಮ್ಯಾಚ್ ದ ಫಾಲೋಯಿಂಗ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಷ್ಟೇನೆ. ಪಾರ್ಟ್ ಎ ಅಲ್ಲಿ 5 ಕ್ವಶನ್ಸ್ ಕೇಳಿರ್ತಾರೆ. ಅಂದ್ರೆ ಇದು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಪರ್ಟಿಕ್ಯುಲರ್ ಈ ತರದ್ದು ಏನಾದ್ರು ಕೇಳಿರ್ತಾರೆ ಅಂತ ಹೇಳಿ. ಸರ್, ನಮ್ ಕ್ವಶನ್ ಬ್ಯಾಂಕ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಅನ್ನ ಕವರ್ ಮಾಡ್ಬಿಟ್ಟಿದ್ದಾರೆ. ಮಕ್ಕಳು ಅದನ್ನ ಓದ್ಕೊಂಡ್ರೆ ಸಾಕು ಸರ್. ಸೊ ಇಲ್ಲಿ ನಾವು ತಗೊಂಡಾಗ ನಮ್ಗೆ ಇಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಇದೆ. ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಡೆತ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಅವ್ರು ಪ್ರಿಪೇರ್ ಮಾಡೇ ಮಾಡ್ತಾರೆ. ಅವ್ರು ಸೆಲೆಕ್ಟ್ ಮಾಡಬೇಕಾಗಿರೋದು ಬರೀ ಡೆತ್ ಆಫ್ ಎ ಪಾರ್ಟ್ನರ್ ಅನ್ನ ವರ್ಡ್. ಸೊ ಡೈರೆಕ್ಟ್ ಲಿಂಕ್ ಅನ್ನೇ ಕೊಟ್ಟಿರ್ತಾರೆ. ಒಂದ್ ಕಡೆ ನೆಕ್ಸ್ಟ್ ಡಿಬೆಂಚರ್ ಅಂತ ಕೊಟ್ಟಿದ್ದಾರೆ. ಡಿಬೆಂಚರಿನ ಅರ್ಥ ಅಕ್ನಾಲೇಜ್ಮೆಂಟ್ ಆಫ್ ಡೆಟ್ ಅಂತ. ಸೊ ಅದನ್ನ ಅವರು ತಗೊಳ್ಬೇಕಷ್ಟೇನೆ. ಸೊ ಡೈರೆಕ್ಟ್ ಆಗಿರುತ್ತೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಸರ್. ಮತ್ತೆ ಅವರು ಮಕ್ಕಳಿಗೆ ನಾನು ಹೇಳೋದು ಇಷ್ಟೇನೆ, ಪ್ಲೀಸ್ ಕ್ವಶನ್ ಅನ್ನ 1-2 ಸತಿ ಓದಿ. ನಿಮ್ಗೆ ಉತ್ತರ ಗೊತ್ತಿರುತ್ತೆ, ಬಟ್ ನೀವು ಹೆದರ್ಕೊಂಡ್ ಬಿಡ್ತೀರಾ, ಕನ್ಫ್ಯೂಸ್ ಆಗ್ತೀರಿ. ಸೊ ನೀವು ರಿಪೀಟೆಡ್ಲಿ ಓದಿದಾಗ ಖಂಡಿತ ಅದು ಫ್ಲಾಶ್ ಆಗುತ್ತೆ. ಈಗ ಪಾರ್ಟ್ ಏನಲ್ಲಿ ಫೋರ್ತ್ ಮೈನ್ ಒನ್ ವರ್ಡ್ ಆನ್ಸರ್ ಅಂತ ಕಾಣುತ್ತಲ್ವಾ ಇದು? ಸರ್, 1 ವರ್ಡ್ ಆನ್ಸರ್, ಬಟ್ ಇದರಲ್ಲಿ ನಮಗೆ ಕ್ಲಿಯರ್ ಆಗಿ ಸ್ಟೇಟ್ ಮಾಡಿದ್ದಾರೆ. ಒಂದು ಎಕ್ಸ್ಪಾನ್ಷನ್ ಖಂಡಿತ ಇರಬೇಕು, ಮತ್ತೆ ಇನ್ನೊಂದು ಟ್ರೂ ಆರ್ ಫಾಲ್ಸ್ ಇರಬೇಕು. ಎಕ್ಸ್ಪಾನ್ಷನ್ ಅಂತಂದ್ರೆ ಯಾವುದು ಸರ್? ಇಲ್ಲೇ ಕೊಟ್ಟಿರೋಂಗೆ DRFI ಅಂತ ಕೊಟ್ಟಿದ್ದಾರೆ. ಸೊ ಇದರ ಎಕ್ಸ್ಪಾನ್ಷನ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಮಕ್ಕಳು ಅದನ್ನ ಪೂರ್ಣ ರೀತಿಯಲ್ಲಿ ಬರಿಬೇಕಾಗುತ್ತೆ, ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕಾಗುತ್ತೆ. ಇನ್ನು ನೀವು ಆಗ್ಲೇ ಕೂಡ ಹೇಳಿರ್ತೀರಿ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅಂತ ಕಾಣುತ್ತೆ, ಏನಂತಂದ್ರೆ ಇಂತಿಂತದ್ದು ಬರಬಹುದು ಅಂತ ಹೇಳಿ. ಅಂದ್ರೆ ಎಕ್ಸ್ಪಾನ್ಷನ್ ತುಂಬಾ ಇರೋದಿಲ್ಲ, ಕೆಲವೊಂದು 10ರಿಂದ 11 ಇರುತ್ತೆ. ಅದನ್ನೇ ನೋಡ್ಕೊಳ್ಳಿ ಸಾಕು, ನಿಮಗೆ ಒಂದು 2-3 ಬಂದ್ರು ಬರ್ಬೋದು ಅಂತ. ಹೌದು ಸರ್, ಹೌದು ಅಲ್ವಾ? ಸೊ ನಾವು ನೋಟ್ ಮಾಡ್ಸಿರ್ತೀವಿ ಮಕ್ಕಳಿಗೆ. ಮತ್ತೆ ಕೆಲವು ಸತಿ ತುಂಬಾ ಸರಳವಾದದ್ದು ಕೊಡ್ತಾರೆ ಸರ್. OPSR ಅಂತ ಕೊಡ್ತಾರೆ. ಮಗು ಅದನ್ನ ಸೆಕೆಂಡ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡಿರುತ್ತೆ ಕಲಿಯೋದಿಕ್ಕೆ, ಬಟ್ ಅದು ಅದೇ ಅನ್ನೋದು ಗೊತ್ತಿರಲ್ಲ. ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ.
NPSR ಅಂತ ಕೇಳ್ತಾರೆ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ. SR ಅಂತ ಕೇಳ್ತಾರೆ, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ. GR ಅಂತ ಕೇಳ್ತಾರೆ, ಗೈನಿಂಗ್ ರೇಷಿಯೋ ಅಂತ. ಸೊ ಮಕ್ಕಳು ಏನ್ ಮಾಡಿರ್ತಾರೆ ಅದರಲ್ಲೇ ಇರುತ್ತೆ ಸರ್. ಸ್ವಲ್ಪ ಅವರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಷ್ಟೇನೆ. ಟ್ರೂ ಆರ್ ಫಾಲ್ಸ್ ಇದು ಅಷ್ಟೇ ಸರ್. ಇದೇ ಚಾಪ್ಟರ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಯಾವ ಚಾಪ್ಟರ್ ಇಂದಾರು ಬರ್ಬೋದು. ಬಟ್ ಇಲ್ಲಿ ಕೊಟ್ಟಿರೋದು ಡಿವಿಡೆಂಡ್ ಪೇಯ್ಡ್ ಈಸ್ ಅನ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ ಸರ್. ಸೊ ನಮಗೆ 3 ಆಕ್ಟಿವಿಟೀಸ್ ಬರುತ್ತೆ ಸರ್. ಒಂದು ಆಪರೇಟಿಂಗ್, ಇನ್ನೊಂದು ಫೈನಾನ್ಸಿಂಗ್, ಮತ್ತೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ. ಸೊ ಇದು ಟ್ರೂನಾ ಫಾಲ್ಸೋ ಅನ್ನೋದಷ್ಟೇ ಕ್ವಶನ್ ಅವರಿಗೆ. ಸೊ ಇನ್ವೆಸ್ಟಿಂಗ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ, ನಮ್ಮ ಹತ್ರ ಇರೋ ಹಣವನ್ನ ನಾವು ಎಲ್ಲೆಲ್ಲಿ ಹೂಡಿಕೆ ಮಾಡಿರ್ತೀವಿ ಅದ್ರ ಮೇಲೆ ರಿಟರ್ನ್ಸ್ ಏನ್ ಬರುತ್ತೆ ಅದು ಸರ್. ಇಲ್ಲಿ ಪೇಯ್ಡ್ ಅನ್ನೋ ವರ್ಡ್ ನಮಗೂ ಜ್ಞಾಪಿಸ್ಕೋಬಿಟ್ರೆ, ರಿಟರ್ನ್ಸ್ ಯಾವತ್ತೂ ಪೇಯ್ಡ್ ಆಗಿರಲ್ಲ, ರಿಸೀವ್ಡ್ ಆಗಿರುತ್ತೆ. ಸೊ ನಾವು ಪೇ ಮಾಡ್ತಿದೀವಿ ಅಂದ್ರೆ ಅದು ಫೈನಾನ್ಸಿಂಗ್ ಆಕ್ಟಿವಿಟಿ ಆಗಿರುತ್ತೆ. ಆನ್ಸರ್ ಇದಕ್ಕೆ ಫಾಲ್ಸ್. ಪಾರ್ಟ್ ಬಿ ಬಂದ್ಬೋಣ ಮೇಡಮ್. ಪಾರ್ಟ್ ಬಿ ಅಲ್ಲಿ 2 ಅಂಕದ ಪ್ರಶ್ನೆಗಳು ಇರ್ತವೆ, 3 ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಮೋಸ್ಟ್ಲಿ 5 ಕೊಟ್ಟಿದ್ದಾರೆ ಅಂತ ಕಾಣುತ್ತೆ, ಹೌದಾ? ಹೌದು, 5 ಇರುತ್ತೆ. ಮಕ್ಕಳು 3 ಸೆಲೆಕ್ಟ್ ಮಾಡಿ. ಯಾವ ಪ್ರಶ್ನೆಗಳು ಬಂದ್ರೆ ಹೆಂಗೆ ಉತ್ತರ ಕೊಡಬೇಕು ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಇಲ್ಲಿ ಥಿಯರಿ ಅಲ್ವಾ ನಿಮ್ದು? ಪಾರ್ಟ್ ಎ ಅಂಡ್ ಬಿ ಸ್ವಲ್ಪ ಥಿಯರಿ ಇರೋದ್ರಿಂದ ಸೊ ಮೀನಿಂಗ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ ಸರ್. ದೆನ್ ಡೆಫಿನಿಷನ್ ಮಾತ್ರ ಆಕ್ಟ್ ಪ್ರಕಾರ ಅಥವಾ ಯಾರು ಅದನ್ನ ಬರ್ದಿರ್ತಾರೆ ಅವ್ರ ಪ್ರಕಾರನೇ ಬರಿಬೇಕಾಗತ್ತೆ. ಮಗು ಅದಕ್ಕಿಷ್ಟ ಬಂದಂಗೆ ಅಥವಾ ಸ್ವಲ್ಪ ರಿಲೇಟೆಡ್ ಆಗಿ ಬರೆಯೋಂಗೆ ಇಲ್ಲ ಸರ್. ಸೊ ಇವಾಗ ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್ ಆಕ್ಟ್ 1932 ಇದೆ, ಅದ್ರ ಪ್ರಕಾರನೇ ಅವರು ಡೆಫಿನಿಷನ್ ಅನ್ನ ಬರಿಬೇಕು. ಹೌದು ಸರ್, ಪರ್ಟಿಕ್ಯುಲರ್ ಇಯರ್ ಅನ್ನ ಹಾಕ್ಬಿಟ್ಟು ಅವರು ಡೆಫಿನಿಷನ್ ಅನ್ನ ಬರಿಬೇಕಾಗತ್ತೆ. ಅದೇ ತರ ನಮಗೆ ಸರ್ ಇಲ್ಲ, ತುಂಬಾ ಲಿಮಿಟೆಡ್ ಇದೆ ಸರ್. ಸೊ ನಾವು ಅದನ್ನು ಸ್ಟೇಟ್ ಮಾಡಿ ಹೇಳಿರ್ತೀವಿ, ಈ ತರದ್ದನ್ನೇ ನೀವು ಅಬ್ಸರ್ವ್ ಮಾಡಿ ಅದರಿಂದ ಬರುತ್ತೆ ಅಂತ ಡೆಫಿನಿಷನ್ಗಳು. ಯಾಕೆಂದ್ರೆ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಇಯರ್, ಡೇಟ್ ಅವೆಲ್ಲ ಮರ್ತ್ಬಿಡ್ತಾರೆ. ನಮ್ಮಲ್ಲಿ ತುಂಬಾ ಕಡಿಮೆ ಇದೆ ಸರ್, ಜ್ಞಾಪಕ ಇಟ್ಕೊಳ್ಬಹುದು. ದೆನ್ ಫೀಚರ್ಸ್ ಅನ್ನ ಕೇಳಬಹುದು. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ಮಕ್ಕಳು, ಸ್ಟೇಟ್, ಮೆನ್ಷನ್, ಲಿಸ್ಟ್ ಅನ್ನೋ ವರ್ಡ್ ಗಳನ್ನ ತಗೊಳ್ತಾರೆ ಸರ್. ಸ್ಟೇಟ್, ಮೆನ್ಷನ್, ಲಿಸ್ಟ್ ಅನ್ನೋ ಪದಗಳು ಬಂದಾಗ ಇಲ್ಲಿ ಮಕ್ಕಳು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲೇ ಒಂದು ಕ್ವಶನ್ ಇದೆ ನಮ್ಗೆ, ಸ್ಟೇಟ್ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ಇಲ್ಲಿ ಮಕ್ಕಳಿಗೆ 5 ಕ್ಯಾಟಗರೀಸ್ ಅನ್ನ ನಾವು ಬರ್ಸಿರ್ತೀವಿ. ಆಥರೈಸ್ಡ್, ಇಶ್ಯೂಡ್, ಸಬ್ಸ್ಕ್ರೈಬ್ಡ್, ಕಾಲ್ಡ್ ಅಪ್ ಅಂಡ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂತ. ಅದರಲ್ಲಿ ಜಸ್ಟ್ ದೇ ಹ್ಯಾವ್ ಟು ಮೆನ್ಷನ್ ಅಷ್ಟೇ, 2 ಬರಿಬೇಕು. ಅಂದ್ರೆ ಬರೀ ಪಾಯಿಂಟ್ಸ್ ಬರೆದ್ರೆ ಸಾಕು ಅಷ್ಟೇ, ಪಾಯಿಂಟ್ ಅನ್ನ ಬರಿಬೇಕು, ವಿವರ್ಸ್ ಆಗಿಲ್ಲ, ವಿವರ್ಸೋಂಗಿಲ್ಲ ಸರ್. ಅಲ್ಲಿ ನೀವು ಕೂಡ ಹೇಳಿದಾಗೇನೆ 5 ಪಾಯಿಂಟ್ ಇದೆ, 2 ಬರೋದು ಸಾಕು. ಹೌದು ಸರ್. 5 ಬರೆದ್ಬಿಟ್ರೆ 5 ಬರೆದ್ರು ನಾವು 2 ಕನ್ಸಿಡರ್ ಮಾಡ್ತೀವಿ. ಯಾವ ತಪ್ಪಾಗಿದೆ ಅದನ್ನ ಇಗ್ನೋರ್ ಮಾಡ್ತೀವಿ, ಇಗ್ನೋರ್ ಮಾಡಿ ಕೊಡ್ತೀವಲ್ಲ. ಅಂದ್ರೆ ಗೊತ್ತಿದ್ರೆ ಬರೀರಿ ಮಕ್ಕಳೇ. ಹೌದು. ಈಗ ನೀವು ನಿಮ್ಮ ಅನುಮಾನ ಏನಿರುತ್ತೆ ಅಂತಂದ್ರೆ, ನಾನು ಒಂದು 4 ಗೊತ್ತು ಬರೆದಿರ್ತೀನಿ, ಬರೆದಿರಲ್ಲೂ ಕೂಡ ಅನುಮಾನ ಇರ್ಬೋದು, ಅವಾಗ ಎಕ್ಸ್ಟ್ರಾ ಬರೆದ್ರೆ ಬೆಟರ್ ಅಲ್ವಾ? ಸೊ ನಾವು ಎಕ್ಸ್ಪೆಕ್ಟ್ ಮಾಡುವಂಗೆನೆ ಫೀಚರ್ಸ್ ಇರ್ಬೋದು, ಮೆರಿಟ್ಸ್, ಡಿಮೆರಿಟ್ಸ್, ಮೆಥಡ್ಸ್, ಟೈಪ್ಸ್ ಎಲ್ಲ 2 ಕೇಳ್ತಾರೆ ಸರ್. ಅದ್ರ ಜೊತೆ ಸ್ಮಾಲ್ ಕ್ಯಾಲ್ಕುಲೇಷನ್, ಸಾಮಾನ್ಯವಾಗಿ ರಿಲೇಟೆಡ್ ಟು ಗುಡ್ ವಿಲ್ ಕ್ಯಾಲ್ಕುಲೇಷನ್ ಬರುತ್ತೆ ನಮಗೆ. ಅದನ್ನ ಬಿಟ್ರೆ ಒಂದು ಜರ್ನಲ್ ಎಂಟ್ರಿಯನ್ನ ಪಾಸ್ ಮಾಡಿ ಅಂತ ಕೇಳಬಹುದು ಸರ್. ಸೊ ಜರ್ನಲ್ ಎಂಟ್ರಿ ಅಗೇನ್ ಮಕ್ಳಿಗೆ ಹೇಳೋದು, ಅವ್ರು ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತಾರೆ ಸರ್ ಅದರಿಂದಾನೇ ಇರುತ್ತೆ. ಮಕ್ಕಳು ಸ್ವಲ್ಪ ಅದನ್ನ ಗಮನಿಸಿ ಮಾಡಿದ್ರೆ ಆಯ್ತು. 2 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಇರುತ್ತಾ ಸರ್? ಅದೇ ಜರ್ನಲ್ ಎಂಟ್ರಿ ಕೇಳಬಹುದು, ಅಥವಾ ಅದನ್ನ ಬಿಟ್ರೆ ಒಂದು ಸ್ಮಾಲ್ ಕ್ಯಾಲ್ಕುಲೇಷನ್ ಅನ್ನ ಕೇಳಬಹುದು. ಅಂದ್ರೆ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಅಂತ. ಅದನ್ನ ಆಲ್ರೆಡಿ ಅವ್ರು 12 ಮಾರ್ಕ್ಸ್ ಕ್ವಶನ್ ಅಲ್ಲಿ ಮಾಡಿರ್ತಾರೆ. ಇದನ್ನ ಏನ್ ಸಪರೇಟ್ ಆಗಿ ಅವ್ರು ಏನ್ ಕಲಿಯೋ ಅವಶ್ಯಕತೆ ಇಲ್ಲ, ಅದರಲ್ಲೇ ಬಂದಿರುತ್ತೆ ಸರ್. ಅಂದ್ರೆ 12 ಮಾರ್ಕ್ಸ್ ಕಲ್ತು ಬಿಟ್ರೆ ನಮಗೆ ಆರಾಮಾಗಿ 2 ಮಾರ್ಕ್ಸ್ಗೆ, 6 ಮಾರ್ಕ್ಸ್ಗೆ, ಹಾಗೆ ಕೂಡ 1 ಮಾರ್ಕ್ಸ್ಗೂ ಬಂದೇ ಬರುತ್ತೆ. ಹೌದು ಸರ್, ಹೌದು. ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಅಲ್ಲ ಹೇಳೋದು, ಒಂದು 4 ರಿಂದ 5 ಚಾಪ್ಟರ್ ಓದ್ಕೊಂಡ್ರು ಕೂಡ ಒಂದು 50 ಅಂಕಕ್ಕೆ ಟ್ರೈ ಮಾಡಬಹುದು. ಇಲ್ಲ ಸರ್, ಖಂಡಿತ ಮೋಸ ಇಲ್ಲ. ವಿದ್ಯಾರ್ಥಿಗಳು ಇನ್ನು ಸಮಯ ಆಗಿಲ್ಲ, ಮಿಂಚೋಗಿದೆ ಅಂತಂದ್ರೆ ಕೂಡ ಒಂದು 5 ರಿಂದ 6 ಚಾಪ್ಟರ್ ನಾವೇನು ಕೂಡ ಆಗ್ಲೇ ಹೇಳಿದ್ವಿ. 12 ಮಾರ್ಕ್ಸ್ ಏನಿದೆಯಲ್ಲ ಅದನ್ನ 6 ಚಾಪ್ಟರ್ ನೋಡ್ಕೊಂಡ್ಬಿಟ್ರೆ ಸಾಕು ಸರ್. 6 ಬೇಡ, 3 ಬರಿಬೇಕಾಗಿರೋದವರು ನೀಟಾಗಿ 4 ಚಾಪ್ಟರ್ ನೋಡ್ಕೊಂಡ್ರೆ ಸಾಕಾಗುತ್ತೆ ಸರ್. 2 ಮಾರ್ಕ್ಸ್ 6 ಮಾರ್ಕ್ಸ್ ಬರುತ್ತಲ್ಲ, ಅದು ಸೇರ್ಕೊಂಡ್ಬಿಟ್ರೆ 6 ಚಾಪ್ಟರ್ ಸಾಕು ಅವ್ರಿಗೆ. ಹೌದು ಸರ್, ಹೌದು. 6 ಟೋಟಲ್ 6 ನೋಡ್ಕೊಂಡ್ರೆ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ. ಓಕೆ ಮೇಡಮ್, ಈಗ ಪಾರ್ಟ್ ಸಿ ಬಂದ್ಬೋಣ. ಸ್ವಲ್ಪ ಒಂದು ದೊಡ್ಡ ಪಾರ್ಟ್ ಅಂತ ಕಾಣುತ್ತೆ. 6 ಅಂಕದ ಉತ್ತರಗಳು ಬರಿಬೇಕಾಗುತ್ತೆ. ಹೌದು ಸರ್. 3 ಪ್ರಶ್ನೆಗಳನ್ನ ನೀವು ಕೊಟ್ಟಿರ್ತೀರಿ ಅಲ್ವಾ? 3 ಪ್ರಶ್ನೆಗೆ ಮಾತ್ರ ಅಟೆಂಡ್ ಮಾಡಬೇಕು. ಇದು ಕೂಡ ಕ್ಯಾಲ್ಕುಲೇಷನ್ ಸರ್. ಇಲ್ಲಿಂದ ನಾವು ಸಾಲ್ವ್ ಮಾಡೋದೇ ಬರುವಂತದ್ದು. ಕ್ಯಾಲ್ಕುಲೇಟರ್ ತಗೊಂಡೋಗ ಅವಕಾಶ ಖಂಡಿತ ಇದೆ ಸರ್. ವಿತೌಟ್ ಕ್ಯಾಲ್ಕುಲೇಟರ್ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಮಾಡೋದು ಅಲ್ವಾ? ಹೇಳಿ ಮೇಡಮ್, ಅದರ 2-3 ಪ್ರಶ್ನೆಗಳು ಯಾವ್ದು ಬರ್ಬೋದು ಅಂತ. ಸರ್ ಇಲ್ಲಿ ನಮಗೆ 6 ಮಾರ್ಕ್ಸಿನ ಕ್ವಶನ್ ಅಂತ ಬಂದಾಗ, ಫಸ್ಟ್ ಚಾಪ್ಟರ್ ಏನಿದೆ ಅದರಿಂದಾನೇ 6 ಮಾರ್ಕಿನ ಕ್ವಶನ್ ಬರುತ್ತೆ. ಆದ್ರೆ ಮಗು ಗಮನದಲ್ಲಿ ಇಟ್ಕೊಳ್ಬೇಕು, ಇಲ್ಲಿ 4 ತರಹದ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಸೊ ಒಂದು ಫಸ್ಟ್ ನಮಗೆ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಕೇಳಬಹುದು, ಅಥವಾ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ವಿತ್ ಗ್ಯಾರಂಟಿಡ್ ಪ್ರಾಫಿಟ್ ಅಂತ ಕೇಳಬಹುದು, ಅಥವಾ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ತಗೊಳ್ಬಹುದು, ಅಥವಾ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಆವರೇಜ್ ಪೀರಿಯಡ್ ಮೆಥಡ್ ಅಂತ ತಗೊಳ್ಬಹುದು. 4 ಸಹ ತುಂಬಾ ಸುಲಭವಾಗಿದೆ ಸರ್. ಮಕ್ಕಳು ಆರಾಮಾಗಿ ಕಲ್ತ್ಕೊಂಡು
ಕಲ್ತ್ಕೊಳ್ಬಹುದು ಮತ್ತೆ ಕಲ್ತಿರ್ತಾರೆ, ಯಾಕಂದ್ರೆ ಫಸ್ಟ್ ಟೆಸ್ಟ್ಗೆ ಮಿಡ್ ಟರ್ಮ್ಗೆ ಎಲ್ಲ ಅದನ್ನ ಬರ್ದಿರ್ತಾರೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮತ್ತೆ ಪ್ರಾಡಕ್ಟ್ ಮೆಥಡ್ ಗೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ. ನೆಕ್ಸ್ಟ್ ಅವ್ರ ಗ್ಯಾರಂಟಿಡ್ ಪ್ರಾಫಿಟ್ ಮತ್ತೆ ಅವರೇಜ್ ಪೀರಿಯಡ್ ಮೆಥಡ್ ಅನ್ನ ಕಲ್ತ್ಕೊಂಡ್ಬಿಟ್ರೆ 6 ಮಾರ್ಕ್ಸ್ ಅವರಿಗೆ ತುಂಬಾ ಸೆಕ್ಯೂರ್ ಅಂತ ಅನ್ಸುತ್ತೆ ಸರ್. ಅಂದ್ರೆ ಈಗ ಪಾರ್ಟ್ ಸಿ ಇಂದ ಬಂದಾಗ ನಮಗೆ 6 ಅಂಕದ ಪ್ರಶ್ನೆಗಳು ಅಂತ ಬರುತ್ತೆ, ಅಲ್ಲಿ 5 ಕೊಟ್ಟಿರ್ತಾರೆ, 3 ಬರೀಬೇಕು. ಹೌದು ಸರ್. ಅಲ್ವಾ, ನೀವು ಕೂಡ ಹೇಳ್ಬಿಟ್ರಿ ಈಗ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿ ಕೂಡ. ಅದು 1ನೇ ಚಾಪ್ಟರ್ ಇಂದ ಫಸ್ಟ್ ಕ್ವಶನ್ ಸರ್. ಫಸ್ಟ್ ಕ್ವಶನ್. ಓಕೆ, ಒಂದು ಪ್ರಶ್ನೆ ತಗೋಬೋದಾ? ಸರ್, ಈಗನೇ ಇಲ್ಲೇ ತಗೊಂಡಿದ್ದಾರೆ. ಇಲ್ಲಿ ಇಬ್ರು ಪಾರ್ಟ್ನರ್ ಹೆಸರು ಕೊಟ್ಟಿದ್ದಾರೆ, ಭಾವನಾ ಮತ್ತೆ ಕವನ ಅಂತ. ಸೊ ಅವ್ರದ್ದು ಪ್ರಾಫಿಟ್ ಅಂಡ್ ಲಾಸ್ ರೇಷಿಯೋ ಕೊಟ್ಟಿದ್ದಾರೆ, ಮತ್ತೆ ಹೇಗೆ ಅವರು ಡ್ರಾಯಿಂಗ್ಸ್ ಅನ್ನ ವಿತ್ಡ್ರಾ ಮಾಡಿದ್ದಾರೆ ಕವನ ಅಂತ ಹೇಳಿ. ನಮ್ಗೆ 4 ಅಮೌಂಟ್ ಡಿಫರೆಂಟ್ ಡೇಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಕೊಟ್ಬಿಟ್ಟು ಅಲ್ಲಿ ನಮ್ಗೆ 10% ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತಾನು ತಿಳಿಸಿದ್ದಾರೆ, ಮತ್ತೆ ಯಾವ ಮೆಥಡ್ ಅನ್ನ ಯೂಸ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಪ್ರಾಡಕ್ಟ್ ಮೆಥಡ್ ಆಗಿರುತ್ತೆ. ಇಲ್ಲಿ ನಮ್ಗೆ ಮಕ್ಕಳು ಹೆದರೋ ಅವಶ್ಯಕತೆ ಇಲ್ಲ ಸರ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದೇ 2 ಫಸ್ಟ್ 2 ಕಾಲಮ್ಸ್ ಆಗೋಗುತ್ತೆ, ಡೇಟ್ ಮತ್ತೆ ಅಮೌಂಟ್ ಆಫ್ ಡ್ರಾಯಿಂಗ್. 3rd ಕಾಲಮ್ ಅನ್ನ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಂತ ಹೇಳ್ತೀವಿ, 4th ಕಾಲಮ್ ಅನ್ನ ನಾವು ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇದನ್ನ ಯೂಸ್ ಮಾಡ್ಕೊಂಡು ಅವರು ಒಂದು ಟೋಟಲ್ ಪ್ರಾಡಕ್ಟ್ ಅನ್ನ ಕಂಡಿಟ್ಕೊಳ್ತಾರೆ. ಇಲ್ಲಿ ಪ್ರಾಡಕ್ಟ್ ಅಂದ್ರೆ ಏನಿಲ್ಲ ಸರ್, ಮಲ್ಟಿಪ್ಲಿಕೇಶನ್ ಆಗಿರುತ್ತೆ ಅಮೌಂಟ್ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ನಡುವೆ, ಅದನ್ನೇ ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ಈ 4 ಪ್ರಾಡಕ್ಟ್ ಅನ್ನ ಆಡ್ ಮಾಡ್ಕೊಂಡು ಟೋಟಲ್ ಪ್ರಾಡಕ್ಟ್ ಅಂತ ತಗೊಳ್ತೀವಿ. ನೆಕ್ಸ್ಟ್ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾವನ್ನ ಹಾಕಿ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇವರು ಕವನ ಎಷ್ಟು ವಿತ್ಡ್ರಾ ಮಾಡಿದ್ದಾರೆ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಅನ್ನ ನಾವು ಚಾರ್ಜ್ ಮಾಡ್ತಿದೀವಿ ಅಂತ ಹಾಕುವಂಥದ್ದು ಅಷ್ಟೇ ಸರ್. ಲಾಸ್ಟ್ ಅಲ್ಲಿ ಇಲ್ಲಿ ಸ್ಟೆಪ್ ವೈಸ್ ಮಾರ್ಕ್ಸ್ ಅನ್ನ ಕೊಟ್ಕೊಂಡು ಹೋಗ್ತಾರೆ. ಫಸ್ಟ್ ನಾವೇನ್ 4 ಕಾಲಮ್ಸ್ ಅನ್ನ ಹಾಕಿ ಟೋಟಲ್ ಪ್ರಾಡಕ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಲ್ಲಿ 4 ಮಾರ್ಕ್ಸ್ ಇರುತ್ತೆ. ದೆನ್ ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ. ಲಾಸ್ಟ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಕವನ ಏನಿದೆ ಅದಕ್ಕೆ 1 ಮಾರ್ಕ್ ಅನ್ನ ಕೊಡ್ತಾರೆ ಸರ್. ಏನಾದ್ರು ತಪ್ಪಾದ್ರೂ ಸಹ ಇವ್ರ ಮಕ್ಕಳು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 1-2 ತಪ್ಪುಗಳಿಗೆ ಏನ್ ಸಂಪೂರ್ಣ 6 ಮಾರ್ಕ್ಸ್ ನ ಅವ್ರು ಕಳ್ಕೊಳ್ಳಲ್ಲ. ಅದಕ್ಕೋಸ್ಕರ ಇವ್ರು ಆರಾಮಾಗಿ ಅಟೆಂಡ್ ಮಾಡಬಹುದು ಸರ್. ಓದೋ ಮಕ್ಕಳುಗಳಿಗೆ ಇದು ತುಂಬಾ ಸುಲಭ. ಅಂದ್ರೆ ಕಾಲಮ್ಸ್ ಗಳನ್ನ ಹಾಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹೌದು ಸರ್. ಹಾಗೆ ಕೂಡ ಕಾಲಮ್ಸ್ ಗಳನ್ನ ಹಾಕೊಂಡ್ಮೇಲೆ ಫಾರ್ಮುಲಾ ಹಾಕಿ ರೇಷಿಯೋಗಳನ್ನ ಕ್ಲೀನ್ ಆಗಿ ಬರೆದು ಆಮೇಲೆ ಅದನ್ನ ಸಿಂಪ್ಲಿಫೈಸ್ ಮಾಡಿ ಆನ್ಸರ್ ಬರಿಬೇಕಾಗತ್ತಲ್ವಾ? ಹೌದು ಸರ್. ಫಾರ್ಮುಲಾ ಹಾಕಿ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಲಾಸ್ಟ್ ಅಲ್ಲಿ ಇವರು ಅದಕ್ಕೆ ಆನ್ಸರ್ ಅನ್ನ ಬರಿಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಕವನಾಸ್ ಡ್ರಾಯಿಂಗ್ ಅಂತಾನೆ ಪರ್ಟಿಕ್ಯುಲರ್ಲಿ ಹಾಕ್ಬೇಕಾಗತ್ತೆ ಈ ಪ್ರಾಬ್ಲಮ್ ಅನ್ನೇ ನಾವು ತಗೊಂಡಾಗ. ಏನಕ್ಕೆ ಅಂದ್ರೆ ಇಬ್ರು ಇರ್ತಾರೆ, ಯಾರು ಡ್ರಾ ಮಾಡಿರ್ತಾರೆ ಒಬ್ರದ್ದು ಮಾತ್ರ ನಾವು ಕೇಳಿರ್ತೀವಿ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗಿರುತ್ತೆ ಅಂತ ಭಾವಿಸೋಣ. ಅಂದ್ರೆ ಕಾಲಮ್ ಹಾಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಕಾಲಮ್ ಹಾಕಿದ್ರೆ 4 ಮಾರ್ಕ್ಸ್ ಇರುತ್ತೆ ಸರ್. ಟೋಟಲ್ ಪ್ರಾಡಕ್ಟ್ ಅನ್ನ ಇವ್ರು ಕಂಡಿಡಿದ್ಬಿಟ್ರೆ 4 ಮಾರ್ಕ್ಸ್ ಸಿಕ್ಬಿಡುತ್ತೆ. ಓಕೆ, ಆರಾಮಾಗಿ 4 ಮಾರ್ಕ್ಸ್ ತಗೋಬಹುದು. ಇಲ್ಲ ಸ್ವಲ್ಪ ನಾನು ಸ್ವಲ್ಪ ಓದಿದೀನಿ ಅಂತಂದ್ರೆ 6 ಮಾರ್ಕ್ಸ್ ಕೂಡ ಖಂಡಿತ ಸರ್. ಇನ್ಯಾವ್ದಾದ್ರು ಪ್ರಶ್ನೆ ಸರ್? ಇಲ್ಲಿ ನಮಗೆ 24th ಕ್ವಶನ್ ಏನಿದೆ ಡೆತ್ ಆಫ್ ಎ ಪಾರ್ಟ್ನರ್ ಇಂದ ಇರುತ್ತೆ. ಇಲ್ಲಿ 2 ರೀತಿಯ ಕ್ವಶನ್ ಅನ್ನ ಕೇಳ್ತಾರೆ. ಒಂದು ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಕೇಳಬಹುದು, ಅಥವಾ ಡಿಸೀಸ್ಡ್ ಪಾರ್ಟ್ ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಕೇಳಬಹುದು. ಇಲ್ಲಿ 5 ಐಟಮ್ಸ್ ಅನ್ನ ಕೊಟ್ಟಿರ್ತಾರೆ ಸರ್. ಇಲ್ಲೂ ಅಷ್ಟೇ ಮಕ್ಕಳು ಹೆದರೋ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಒಂದು ತಪ್ಪಾರೆ ಸಂಪೂರ್ಣವಾಗಿ ಅವ್ರ ಮಾರ್ಕ್ಸ್ ಅನ್ನ ಕಳ್ಕೊಳ್ಳಲ್ಲ. ಸೊ ಅವ್ರು ಯಾವ್ದನ್ನ ಹೇಗೆ ಟ್ರೀಟ್ ಮಾಡಿರ್ತಾರೆ ಅದ್ರ ಪ್ರಕಾರ ನಾವು ಮಾರ್ಕ್ಸ್ ಅನ್ನ ಕೊಟ್ಕೊಂಡು ಹೋಗ್ತೀವಿ. ದೆನ್ 25ನೇ ಕ್ವಶನ್ ಏನಿದೆ ಅದು ಕಂಪಲ್ಸರಿ ಕ್ವಶನ್ ಆಗಿರುತ್ತೆ. ಮಕ್ಕಳು ಇಲ್ಲಿ 2 ತರಹದ ಕ್ವಶನ್ ಅನ್ನ ನಿರೀಕ್ಷೆ ಮಾಡಬಹುದು. ಒಂದು ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ, ಆಸ್ ಪರ್ ಕಂಪನಿ ಆಕ್ಟ್ 2013 ಅವರನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಒಂದು ಫಾರ್ಮೆಟ್ ಇದೆ, ಸಿಂಪ್ಲಿಫೈಡ್ ಫಾರ್ಮೆಟ್, ಅದ್ರ ಪ್ರಕಾರ ಮಾಡ್ತಾರೆ. ಇನ್ನೊಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆಗಿರುತ್ತೆ, ಅದನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಈ 2ರಲ್ಲಿ ಒಂದು ಕ್ವಶನ್ ಅನ್ನ ಕೇಳ್ತಾರೆ ಸರ್. ಇದರಲ್ಲಿ ನಾವು ಸ್ವಲ್ಪ ಗಮನಿಸಬೇಕಾಗಿದ್ದೇನು ಅಂದ್ರೆ ಸರ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಗೆ 4 ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ನೋಟ್ ಟು ಅಕೌಂಟ್ಸ್ ಅಂತ ಇರುತ್ತೆ, ಅಲ್ಲಿ 2 ನೋಟ್ ಬರೋಂಗೆ ಕೊಟ್ಟಿರ್ತಾರೆ. ಒಂದೊಂದು ನೋಟ್ಗೆ 1 ಮಾರ್ಕ್ಸ್ ಆ ರೀತಿ ಅಲಾಟ್ ಆಗಿರುತ್ತೆ. ಈಗ ನೋಟ್ಸ್ ಟು ಅಕೌಂಟ್ ಮಗು ಮಾಡಿಲ್ಲ, ಡೈರೆಕ್ಟ್ ಆಗಿ ಮಾಡಿದೆ ಅಂದ್ರೆ ಅದೇನು ಸಂಪೂರ್ಣವಾಗಿ ಕಳ್ಕೊಳ್ಳಲ್ಲ, ಬರೀ 2 ಮಾರ್ಕ್ಸ್ ಅನ್ನ ಕಳ್ಕೊಳ್ಳುತ್ತಷ್ಟೇನೆ. ಅಲ್ಲಿ ಈಗ 25th ನೀವು ಹೇಳಿದ್ರೆ ಆಕ್ಟ್ 2013 ಅಂತ ಹೇಳಿ. ಹೌದು ಆ ಪ್ರಶ್ನೆ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಹೇಳ್ಬೋದಾ ಹೆಂಗೆ ಅಂತ ಹೇಳಿ? ಸರ್ ಏನಿಲ್ಲ, ಇವಾಗ ಕಂಪನಿ ಆಕ್ಟ್ ಪ್ರೀವಿಯಸ್ಲಿ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, 1956 ಅಂತ ಆಕ್ಟ್ ಇತ್ತು. ಆಗ ನಾವು ಹಾರಿಜಾಂಟಲ್ ಆಗಿ ಮಾಡ್ತಾ ಇದ್ವಿ. ಪ್ರಾಫಿಟ್ ಅಂಡ್ ಲಾಸ್ ಏನಿದೆ ಅದನ್ನ ನಾವು ಅಕೌಂಟ್ ಅಂತ ಕರಿತಿದ್ವಿ, ಸ್ಟೇಟ್ಮೆಂಟ್ ಅಂತ ಕರಿತಿರ್ಲಿಲ್ಲ. ಈಗ 13th ಆಕ್ಟ್ ಏನ್ ಹೇಳುತ್ತೆ, ಅದು ವರ್ಟಿಕಲ್ ಫಾರ್ಮೆಟ್ ಕೊಡುತ್ತೆ ನಮ್ಗೆ, ಮತ್ತೆ ಅದು ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಇರುತ್ತೆ. ಇಲ್ಲಿ ಯಾವುದೇ ತರಹ ಡೆಬಿಟ್ ಮತ್ತೆ ಕ್ರೆಡಿಟ್ ಸೈಡ್ ಇರೋದಿಲ್ಲ. ದೆನ್ ವೆನ್ ಇಟ್ ಕಮ್ಸ್ ಟು ಬ್ಯಾಲೆನ್ಸ್ ಶೀಟ್ ಆಲ್ಸೋ, ಇಲ್ಲಿ ನಾವು ಅಸೆಟ್ ಸೈಡ್, ಲಯಬಿಲಿಟಿ ಸೈಡ್ ಅಂತ ಸೈಡ್ ಅನ್ನ ಕ್ಲಾಸಿಫೈ ಮಾಡ್ತಿದ್ವಿ. ಈಗ ಅದಿಲ್ಲ, ವರ್ಟಿಕಲ್ ಫಾರ್ಮ್ ಅಲ್ಲಿ ಇರುತ್ತೆ. ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಹೇಳ್ತೀವಿ, ನಂತರ ಕೆಳಗಡೆ ಪಾರ್ಟ್ ಅನ್ನ ಅಸೆಟ್ ಅಂತ ಹೇಳ್ತೀವಿ. ನಮ್ಗೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ 25th ಏನು ಅಂತ ಹೇಳಿದ್ರೆ, ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ. ಅಲ್ಲಿ ಅವರು ನೇರವಾಗಿ ಹೇಳ್ತಾರೆ ಸರ್, ಇನ್ಕಮ್ ಮತ್ತೆ ಟ್ಯಾಕ್ಸ್ ರಿಲೇಟೆಡ್ ಯಾವುದೇ ಒಂದು ಅವರಿಗೆ ಐಟಮ್ಸ್ ಎಕ್ಸ್ಟ್ರಾ ಕೊಡೋಂಗಿಲ್ಲ, ಡೈರೆಕ್ಟ್ ನೀವು ಕ್ವಶನ್ ಅನ್ನ ಕೇಳಬೇಕು. ವೆನ್ ಇಟ್ ಕಮ್ಸ್ ಟು ಎಕ್ಸ್ಪೆನ್ಸಸ್ 4 ಐಟಮ್ಸ್ ಅನ್ನ ಕೊಡಿ, ಅದನ್ನ ಯೂಸ್ ಮಾಡ್ಕೊಂಡು ಮಕ್ಕಳು 2 ನೋಟ್ಸ್ ಪ್ರಿಪೇರ್ ಮಾಡೋಂಗೆ ಕೊಡಬೇಕು ಅಂತ ನಮ್ಗೆ ಇನ್ಸ್ಟ್ರಕ್ಷನ್ ಇದೆ. ಸೊ ಮಕ್ಕಳನ್ನ ಸಾಮಾನ್ಯವಾಗಿ ನಾವು ಕ್ಲಾಸಲ್ಲಿ ಹಂಗೆ ಮಾಡಿಸಿರ್ತೀವಿ, ಅದನ್ನ ಫಾಲೋ ಮಾಡಿದ್ರೆ ಸಾಕು, ಮಕ್ಕಳು ಮಾಡಬಹುದು.
ಅಂದ್ರೆ 2013ನೇ ಆಕ್ಟ್ ಏನಿದೆ ಅದು ಸಿಂಪ್ಲಿಫೈಸ್ ಆಗಿದೆ, ಬಹಳ ಗೋಜಲಿಲ್ಲ ಮೊದಲು ತರ ಅಲ್ವಾ. 1956 ಹೌದು ಸರ್. ಅದ್ರ ಸಂಬಂಧಪಟ್ಟಂಗೆ ನಾವು ನೋಡೋದಾದ್ರೆ ಹೊಸ ಆಕ್ಟ್ ಆದ್ರೂ ಕೂಡ ಅದನ್ನ ಸಿಂಪ್ಲಿಫೈ ಮಾಡಿ ಕೂಡ ನಿಮ್ಗೆಲ್ಲ ಆಲ್ಮೋಸ್ಟ್ ಕೊಟ್ಟಿರ್ತಾರೆ. ಅದನ್ನ ನೀವು ಕ್ಲೀನ್ ಆಗಿ ಒಂದು ಚಾರ್ಟ್ ಅನ್ನ ಬರ್ಕೊಂಡು, ಅಂದ್ರೆ ಈಗ ಚಾರ್ಟ್ ಅವರೇ ಕೊಟ್ಬಿಟ್ಟಿರ್ತಾರೆ, ಆ ಚಾರ್ಟ್ ಅನ್ನ ಬರೀಲೇಬೇಕಲ್ವಾ ನಾವು? ಸರ್ ಇಲ್ಲಿ ಫಾರ್ಮೆಟ್ ರೂಪದಲ್ಲಿ ಇಲ್ಲ ಅದು. ನಾವು ಫಾರ್ಮೆಟ್ ಇವಾಗ ಫಸ್ಟ್ ನಾವು ಇದಕ್ಕೆ ರೋಮನ್ ನಂಬರ್ 1 ಅಂತ ಹಾಕಿ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಹಾಕ್ತಿವಿ. ರೋಮನ್ ನಂಬರ್ 2ಗೆ ಅದರ್ ಇನ್ಕಮ್ ಅಂತ ತಗೊಳ್ತೀವಿ. ರೋಮನ್ ನಂಬರ್ 3ಗೆ ಟೋಟಲ್ ರೆವಿನ್ಯೂ ಅಂತ ತಗೊಳ್ತೀವಿ. ರೋಮನ್ ನಂಬರ್ 4 ಎಕ್ಸ್ಪೆನ್ಸಸ್ ಬರುತ್ತೆ. ಆ ರೀತಿಯಲ್ಲಿ ನಾವು ಮಾಡ್ಕೊಂಡು ನಾವು ಹೋಗ್ತೀವಿ ಸರ್. ತುಂಬಾ ಸರಳವಾಗಿರುತ್ತೆ, ಮಕ್ಕಳು ಮಾಡಬಹುದು. ಈ ಚಾಪ್ಟರ್ ಅನ್ನ ನೀಟಾಗಿ ಕಲ್ತ್ಕೊಂಡ್ರೆ ಇವ್ರಿಗೆ ಅಡ್ವಾಂಟೇಜ್ ಏನಂದ್ರೆ ಸರ್, 12 ಮಾರ್ಕ್ಸಿನ ಕ್ವಶನ್ ನೆಕ್ಸ್ಟ್ ಒಂದರಲ್ಲಿ ಬರುತ್ತೆ, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಈ ಫಾರ್ಮೆಟ್ ಅನ್ನ ಬರೆದ್ರೆ 6 ಮಾರ್ಕ್ಸ್ ಸರ್ ಅವರಿಗೆ. ಫಾರ್ಮೆಟ್ಗೆ 2 ಕಾಲಮ್ 2 ಇಯರ್ ಕೊಟ್ಟಿರ್ತಾನೆ, ಅದನ್ನ ಮೆನ್ಷನ್ ಮಾಡಿದ್ರೆ ಒಂದೊಂದು ಕಾಲಮ್ಗೆ 3 ಮಾರ್ಕ್ಸ್ ಅಂತ ಲಾಟ್ ಆಗಿರುತ್ತೆ. ಸೊ 6 ಮಾರ್ಕ್ಸ್ ಅಲ್ಲಿ ಬಂದ್ಬಿಡುತ್ತೆ. ಇಲ್ಲಿ 6 ಅಲ್ಲಿ 6 ಆಗೋಯ್ತು, 12 ಇಲ್ಲೇ ಬಂದಂಗ ಆಗೋದು. ವಿದ್ಯಾರ್ಥಿಗಳು ಆಲ್ಮೋಸ್ಟ್ ನನ್ನ ಪ್ರಕಾರ ನಿಮ್ಮ ಪತ್ರಿಕೆ ನೋಡ್ತಾರೆ, ನೀವು ಹೇಳೋ ಪ್ರಕಾರ ಪತ್ರಿಕೆಗಳನ್ನ ನಾವು ಬರಿಬೇಕಾದ್ರೆ ಸುಲಭವಾಗಿ 2 ಗಂಟೆಯಲ್ಲಿ ಬರಿಬಹುದು ಅಂತ ಕಾಣುತ್ತೆ ಸರ್. ನಾನ್ ನೋಡ್ದಂಗೆ ಎಂಟೈರ್ ಕ್ವಶನ್ ಪೇಪರ್ ನ ಅಟೆಂಡ್ ಮಾಡಿದ ಮಕ್ಕಳು ಇದಾರೆ ಸರ್. 132 ಮಾರ್ಕ್ಸ್ ಗೆ ಅಟೆಂಡ್ ಮಾಡಿದ ಮಕ್ಕಳನ್ನು ನಾವು ನೋಡಿದೀವಿ. ಸೊ 3 ಅವರ್ಸ್ ಅಲ್ಲಿ ಖಂಡಿತ ಅವ್ರು ಮಾಡಬಹುದು ಸರ್. 3 ಅವರ್ಸ್ ಅಂದ್ರೆ 3 ಅವರ್ಸ್ ಇಲ್ಲ ಅವ್ರಿಗೆ 2.25 ಗಂಟೆ ಆಗುತ್ತೆ. 1/4 ಗಂಟೆ ಓದ್ಲಿಕ್ಕೆ ಇರುತ್ತೆ. 2.25 ಗಂಟೆಲಿ 132 ಅಟೆಂಡ್ ಮಾಡಬಹುದು ಅಂತ ಹೇಳಿದ್ರೆ ನೋಡಿ, ಆರಾಮಾಗಿ 2 ಗಂಟೆಗೆ 80 ಮಾರ್ಕ್ಸ್ ಗೆ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಅಲ್ವಾ ಮೇಡಮ್? 26 ಒಂದು ಕ್ಯಾಲ್ಕುಲೇಷನ್ ಬಂದಿದೆ, ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಇಲ್ಲಿ ಏನಾಗುತ್ತೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇದೆ ಸರ್, ಕೊನೆಯ ಚಾಪ್ಟರ್ ಇದು ನಮಗೆ. ಇಲ್ಲಿ 3 ತರಹದ ಆಕ್ಟಿವಿಟೀಸ್ ಇರುತ್ತೆ, ಆಪರೇಟಿಂಗ್ ಆಕ್ಟಿವಿಟಿ, ಫೈನಾನ್ಸಿಂಗ್ ಆಕ್ಟಿವಿಟಿ ಮತ್ತೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ. ಈ 3ರಲ್ಲಿ ಯಾವ ಪ್ರಾಬ್ಲಮ್ ಆದ್ರೂ ಕೇಳಬಹುದು ಸರ್. ಆಪರೇಟಿಂಗ್ ಆಕ್ಟಿವಿಟಿನ ಅವರು ಕೇಳಿದ್ರೆ ಇಂಡೈರೆಕ್ಟ್ ಮೆಥಡ್ ಅಡಿಯಲ್ಲಿ ನಾವು ಸಾಲ್ವ್ ಮಾಡಬೇಕು. ಇನ್ನು ಫೈನಾನ್ಸಿಂಗ್ ಮತ್ತೆ ಇನ್ವೆಸ್ಟಿಂಗ್ ಆಕ್ಟಿವಿಟಿನ ಕೇಳಿದ್ರೆ ನೇರವಾಗಿ ಸೊಲ್ಯೂಷನ್ ಅನ್ನ ಮಾಡಬಹುದು ಸರ್. ಸಾಮಾನ್ಯವಾಗಿ 4 ರಿಂದ 5 ಐಟಮ್ ಅನ್ನ ಕೊಡ್ತಾರೆ ಅಲ್ಲಿ. ಓಕೆ ಮೇಡಮ್, ಈಗ ನಾವು ದೊಡ್ಡ ಪಾರ್ಟಿಗೆ ಹೋಗ್ಬೋಣ, ಪಾರ್ಟ್ ಡಿಗೆ ಬಂದ್ಬೋಣ. ಯಾಕೆಂದ್ರೆ ಪಾರ್ಟ್ ಡಿ ಅನ್ನುವಂಥದ್ದು 12 ಅಂಕದ ಪ್ರಶ್ನೆ. ಇಲ್ಲಿ 3 ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕು. ಮೋಸ್ಟ್ಲಿ 5 ಕೊಟ್ಟಿರ್ತಾರೆ ಅಂತ ಕಾಣುತ್ತೆ. 6 ಕೊಟ್ಟಿರ್ತಾರೆ ಸರ್. 6 ಕೊಟ್ಟಿರ್ತಾರೆ, ನಿಮ್ಗೆ ಎಲ್ಲರಲ್ಲೂ ಚಾಯ್ಸ್ ಇದೆ. 6 ಕೊಟ್ಟಿರ್ತಾರೆ, ಬರೀ 3 ಬರೆಯುವಂತಹ ಅವಕಾಶ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, 36 ಅಂಕಗಳು ನಿಮ್ಗೆ ಇಲ್ಲೇ ಬಂದ್ಬಿಡುತ್ತೆ. ನಾವು ಆಗ್ಲೇ ಕೂಡ ಹೇಳಿದಾಗೇನೆ 6 ಚಾಪ್ಟರ್ ಅಲ್ಲಿ 12 ಅಂಕದ ಪ್ರಶ್ನೆಗಳು ಬರುತ್ತೆ. ಮೇಡಮ್ ಹೇಳಿದ್ರು 6 ಓದೋ ಅವಶ್ಯಕತೆ ಇಲ್ಲ, 4 ಓದ್ಕೊಳ್ಳಿ ಸಾಕು. 4 ಪರ್ಫೆಕ್ಟ್ ಆಗಿ ಓದ್ಕೊಳ್ಳಿ, 36 ಅಂಕ ಪ್ಲಸ್ 6 1 2 ಅಂಕಗಳು ಬರ್ಬೋದು. 40 ರಿಂದ 50 ಮ್ಯಾಕ್ಸಿಮಮ್ ತಗೋಬಹುದು. ಎಸ್ ಮೇಡಮ್, ಪಾರ್ಟ್ ಡಿ. ಸೊ ಪಾರ್ಟ್ ಡಿ ಅಲ್ಲಿ ಮುಂಚೆನೆ ಹೇಳ್ದಂಗೆ ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಇಂದ ಫಸ್ಟ್ ಕ್ವಶನ್ ಅರೈಸ್ ಆಗುತ್ತೆ ಸರ್. ಸೊ 27th ಕ್ವಶನ್ ಅಲ್ಲಿ ಸಪೋಸ್ ನಾವೆಲ್ಲ ಏನಾದ್ರೂ 6 ಮಾರ್ಕ್ಗೆ ಅಡ್ಮಿಷನ್ ಇಂದ ತಗೊಂಡಿದ್ರೆ 12 ಮಾರ್ಕ್ಸ್ ಗೆ ಇಲ್ಲಿ ರಿಟೈರ್ಮೆಂಟ್ ಇಂದ ತಗೊಳ್ತೀವಿ. ಸಪೋಸ್ ಏನಾದ್ರೂ ಅಲ್ಲಿ ರಿಟೈರ್ಮೆಂಟ್ ಗೆ ಗೈನಿಂಗ್ ರೇಷಿಯೋನ ನಾವು ಅಲ್ಲಿ ತಗೊಂಡಿದ್ರೆ ಇಲ್ಲಿ ನಾವು ಅಡ್ಮಿಷನ್ ಇಂದ 12 ಮಾರ್ಕ್ಸ್ ಗೆ ತಗೊಳ್ತೀವಿ. ಇಲ್ಲಿ 2 ತರಹದ ಕ್ವಶನ್ ಅನ್ನ ಕೇಳಬಹುದು. ಒಂದು ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್, ಇನ್ನೊಂದು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್. ಸೊ ನನಗನ್ಸುತ್ತೆ ಇದಕ್ಕಿಂತ ಸರಳವಾದ ಕ್ವಶನ್ಸ್ ಗಳು ಮಕ್ಕಳಿಗೆ ಇನ್ನೂ ಇದೆ ಸರ್. ಫಸ್ಟ್ ಇದನ್ನ ಅಟೆಂಡ್ ಮಾಡಿರ್ತಾರೆ ಮಕ್ಕಳು, ಫಸ್ಟ್ ಟೆಸ್ಟ್ಗೂ ಅಟೆಂಡ್ ಮಾಡಿರ್ತಾರೆ, ಮಿಡ್ ಟರ್ಮ್ಗೂ ಅಟೆಂಡ್ ಮಾಡಿರ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಇದಕ್ಕಿಂತ ಸರಳವಾಗಿ ಟೈಮ್ ಅನ್ನ ಸೇವ್ ಮಾಡುವಂತಹ ಕ್ವಶನ್ ಸಿಗುತ್ತೆ. ಇಲ್ಲಿ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಸರ್, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ಮಗು ಸ್ಟ್ರೆಸ್ಗೆ ಒಳಗಾಗುತ್ತೆ. ಅವರು ಅದನ್ನ ಬಿಟ್ಟು ಮುಂದೆ ಹೋಗೋದಕ್ಕೆ ರೆಡಿ ಆಗಲ್ಲ. ಎಲ್ಲಿ ತಪ್ಪು ಮಾಡಿದೀವಿ ಹುಡುಕ್ತಾ ಟೈಮ್ ಅನ್ನ ಹಾಳು ಮಾಡ್ಕೊಂಡ್ ಬಿಡ್ತಾರೆ. ಅದಕ್ಕೆ ಅವರು ಅದ್ರ ಬದಲು ನೆಕ್ಸ್ಟ್ ನಮಗೆ 28th ಕ್ವಶನ್ ಏನಿದೆ, ಕಂಪಲ್ಸರಿ ಡೆಸಲ್ಯೂಷನ್ ಇಂದ ಬರುವಂತಹ ಕ್ವಶನ್ ಸರ್. ಡೆಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಅಂತ ಇದೆ. ಅಂದ್ರೆ ಕಾನ್ಫಿಡೆಂಟ್ ಇದ್ರೆ ಮಕ್ಕಳು 27th ಅಟೆಂಡ್ ಮಾಡಬಹುದು ಸರ್. ಮಾಡೋರು ತುಂಬಾ ಜನ ಇರ್ತಾರೆ. ಉತ್ತರ ಸರಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಹೋಯ್ತು? ಇಲ್ಲ ಸರ್, ಇಲ್ಲೂ ಅಷ್ಟೇನೇನೆ 3 ರೀತಿಯಲ್ಲಿ ಕೇಳ್ತಾರೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಕ್ಕೆ ಕೇಳ್ತಾರೆ, ಅದಕ್ಕೆ 3 ಅಂಕ ಇರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಮಾಡಕ್ಕೆ ಹೇಳ್ತಾರೆ, ಅದಕ್ಕೆ 5 ಅಂಕ ಇರುತ್ತೆ. ದೆನ್ ನ್ಯೂ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ, ಅದಕ್ಕೆ 4 ಅಂಕ ಇರುತ್ತೆ ಸರ್. ಸೊ ಮಕ್ಕಳು ಹೇಗೆ ಅದನ್ನ ಟ್ರೀಟ್ ಮಾಡಿರ್ತಾರೆ ಅದ್ರ ಮೇಲೆ ಅವರಿಗೆ ನಾವು ಮಾರ್ಕ್ಸ್ ಕೊಟ್ಕೊಂಡು ಹೋಗ್ತೀವಿ. ಹಂತವಾಗಿ ಮಾರ್ಕ್ಸ್ ಕೊಡ್ತೀವಿ. ಸೊ ಮಕ್ಕಳು ಹೆದರೋ ಅವಶ್ಯಕತೆ ಇರಲ್ಲ. ಅಲ್ಲಿ ಲಾಸ್ಟ್ ಅಲ್ಲಿ ಅವರು ಟ್ಯಾಲಿ ಆಗಿಲ್ಲ ಅಂತ ಹೇಳಿ ಮಿಕ್ಕಿದ್ದೆಲ್ಲ ಸರಿ ಇದೆ ಅಂದ್ರೂ 10 ಮಾರ್ಕ್ಸ್ ಅನ್ನಂತಲೂ ನಿರೀಕ್ಷೆ ಮಾಡಬಹುದು ಅವರು. ಓಕೆ, ಈಗ ಸ್ವಲ್ಪ ಕಷ್ಟ ಅಂತ ಹೇಳಿದ್ರಿ, ಇದೇ ಪ್ರಶ್ನೆ ತಗೊಂಡು ಸಿಂಪ್ಲಿಫೈ ಮಾಡಬಹುದಾ? ಸರ್ ಇದು ಕಷ್ಟ ಇಲ್ಲ ಸರ್, ಇದು ಖಂಡಿತ ಕಷ್ಟ ಇಲ್ಲ. ಆದ್ರೆ ನನ್ನ ಕನ್ಸರ್ನ್ ಇಷ್ಟೇನೇನೆ, ಟೈಮ್ ಇದಕ್ಕಿಂತ ನಾವು ಸೇವ್ ಮಾಡಬಹುದು ಮುಂದಿನ ಪ್ರಶ್ನೆಗಳಲ್ಲಿ. ನೀವು ಹೇಳ್ದಂಗೆನೇನೆ ಈಗ ಸ್ಮಾರ್ಟ್ ವರ್ಕಿನ ಟೈಮ್. ಸೊ ನಾವು ಎಲ್ಲವನ್ನೂ ನಾವು ಈಗ ಕಲ್ತ್ಕೊಳ್ತೀವಿ, ಪರ್ಫೆಕ್ಟ್ ಆಗ್ತೀವಿ ಅನ್ನೋ ಬದಲು ನಮಗೆ ಯಾವ್ದು ಈಸಿ ಇದೆ, ಯಾವ ಕಾನ್ಸೆಪ್ಟ್ ನಾವು ಬೆಟರ್ ಆಗಿ ಪ್ರೆಸೆಂಟ್ ಮಾಡಬಹುದು ಅದನ್ನ ಅವರು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ 28th ಕ್ವಶನ್ ಏನಿದೆ ಸರ್, ಇದ್ರ ಬಗ್ಗೆ ನಾನು ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಸರ್. ಇಲ್ಲಿ ನಮಗೆ ಡೆಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕೊಡ್ತಾರೆ, ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿರ್ತಾರೆ,
ಅಂದ್ರೆ ರೆಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಸರ್ ಕಂಪ್ಲೀಟ್ ಕ್ಲೋಸಿಂಗ್ ಡೌನ್ ಆಫ್ ಎ ಪಾರ್ಟ್ನರ್ಶಿಪ್ ಅಂತ ಅರ್ಥ. ಸೊ ಅಲ್ಲಿಗೆ ಅದನ್ನ ಕ್ಲೋಸ್ ಮಾಡ್ತಿದ್ದಾರೆ. ನಾವು ಹೇಗೆ ಅಕೌಂಟ್ಸ್ ನ ಕ್ಲೋಸ್ ಮಾಡಬೇಕು ಅನ್ನೋದನ್ನ ಬರಿತೀವಿ. ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತ ಒಂದು ಪ್ರಿಪೇರ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೀವಿ, ಮತ್ತೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಮಾಡ್ತೀವಿ. ಈ ರಿಯಲೈಸೇಷನ್ ಅಕೌಂಟ್ಗೆ 6 ಅಂಕ ಇರುತ್ತೆ ಸರ್. ಸೊ ರಿಯಲೈಸೇಷನ್ ಅಕೌಂಟ್ ತುಂಬಾ ಸರಳವಾಗಿ ಅವರು ಮಾಡಬಹುದು. ಬಟ್ ಮಕ್ಳು ಏನಂದ್ರೆ ಸ್ಟೆಪ್ ವೈಸ್ ಜ್ಞಾಪಕ ಇಟ್ಕೋಬೇಕು. ಈಗ ಡೆಬಿಟ್ ಸೈಡ್ ಆಫ್ ದ ರಿಯಲೈಸೇಷನ್ ಅಕೌಂಟ್ ನೀವು ಸ್ಟಾರ್ಟ್ ಮಾಡುವಾಗ ಹಳೆ ಬ್ಯಾಲೆನ್ಸ್ ಶೀಟ್ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಅದರಲ್ಲಿ ರಿಯಲೈಸಬಲ್ ಅಸೆಟ್ಸ್ ಯಾವ್ದಿದೆ ಅದನ್ನ ಮಾತ್ರ ಬರ್ಕೊಳ್ಬೇಕು. ದೆನ್ ಕ್ರೆಡಿಟ್ ಸೈಡ್ ಅಲ್ಲಿ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಯಾವ್ದಿದೆ, ಈ ಪ್ರಾಬ್ಲಮ್ ಅಲ್ಲಿ ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಲೋನು, ದೆನ್ ಶಂಕರ್ಸ್ ಲೋನು ಮತ್ತೆ ರಿಸರ್ವ್ ಫಂಡ್, ಈ ತರ ಕ್ಯಾಪಿಟಲ್ ಈ ತರ ಕೊಟ್ಕೊಂಡು ಹೋಗಿದ್ದಾರೆ ಸರ್. ನಾವು ಇಲ್ಲಿ ನೋಡಿದಾಗ ಶಂಕರ ಅಂತ ಬಂದಾಗ ಅದು ನಮಗೆ ಪಾರ್ಟ್ನರ್ ಹೆಸರಾಗಿದೆ. ಸೊ ಇದು ಪಾರ್ಟ್ನರ್ ರಿಲೇಟೆಡ್ ಲೋನ್, ರಿಯಲೈಸೇಷನ್ ಅಲ್ಲಿ ಬರಲ್ಲ. ರಿಸರ್ವ್ ಫಂಡ್ ಅಂತ ಹೇಳಿದಾಗ ಇದು ಅಕ್ಯುಮುಲೇಟೆಡ್ ಪ್ರಾಫಿಟ್ ಆಗಿರುತ್ತೆ, ಪಾರ್ಟ್ನರ್ಸ್ ಗೆ ಸಂಬಂಧಪಟ್ಟಿರುತ್ತೆ, ಇದು ಸಹ ರಿಯಲೈಸೇಷನ್ ಅಲ್ಲಿ ಬರಲ್ಲ. ಕ್ಯಾಪಿಟಲ್ ಅಂತ ತಗೊಂಡಾಗ ಅಲ್ಲೇ ಹೆಸರೇ ಹೇಳೋಂಗೆ ಇದು ಪಾರ್ಟ್ನರ್ಸ್ ಗೆ ಸಂಬಂಧಪಟ್ಟಿರುತ್ತೆ, ಇದು ಬರಲ್ಲ. ಅಂದ್ರೆ ಏನ್ ಮೇಲ್ಗಡೆ 3 ಹೇಳಿದ್ದಾರೆ ಸರ್, ಅದನ್ನ ಅವರು ಬರಿಬೇಕಾಗತ್ತೆ ಅಷ್ಟೇನೇನೆ. ಸೊ ಈ ತರ ಇವರು 2 ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ರಿಯಲೈಸಬಲ್ ಅಸೆಟ್ಸ್ ಮತ್ತೆ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಅನ್ನ ಇವರು ನೋಟ್ ಮಾಡಬೇಕು. ಇದು ಫಸ್ಟ್ 2 ಪಾರ್ಟ್ ಆಗುತ್ತೆ ಸರ್. ಇದಾದ ನಂತರ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋದಾಗ ಆ ರಿಯಲೈಸಬಲ್ ಅಸೆಟ್ಸ್ ನ ಮಾರಿ ಹೇಗೆ ದುಡ್ಡು ಬಂದಿರುತ್ತೆ ಅಂತ ಕೊಡ್ತಾರೆ, ಅದನ್ನ ರಿಯಲೈಸ್ಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಕ್ಯಾಶ್ ಆರ್ ಬ್ಯಾಂಕ್ ಅಂತ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸ್ತೀವಿ ಸರ್. ಜಸ್ಟ್ ಅಲ್ಲಿ ಕೊಟ್ಟಿರುವಂತ ಅಮೌಂಟ್ ಅನ್ನ ಅವರು ನೋಟ್ ಮಾಡ್ಕೊಂಡು ಹೋದ್ರೆ ಆಯ್ತು. ಸ್ವಲ್ಪ ಟ್ವಿಸ್ಟ್ ಅಂದ್ರೆ ಏನಂದ್ರೆ ಇನ್ಕ್ರೀಸ್ಡ್ ಬೈ, ಡಿಕ್ರೀಸ್ಡ್ ಬೈ, ಆ ರೀತಿ ವರ್ಡ್ಸ್ ಕೊಟ್ಟಿರ್ತಾರೆ. ಆ ಅಮೌಂಟ್ ಅನ್ನ ಅವ್ರ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿರೋದ್ರಿಂದ ಕ್ಯಾಲ್ಕುಲೇಟ್ ಮಾಡಿ ಲೆಸ್ ಮಾಡಿ ಅಮೌಂಟ್ ಅನ್ನ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದೇ ತರ ಎಕ್ಸ್ಟರ್ನಲ್ ಲಯಬಿಲಿಟಿನ ನಾವು ಹೇಗೆ ಟ್ರೀಟ್ ಮಾಡಿದ್ವಿ ಅಂತ ಬರುತ್ತೆ ಸರ್. ಅದನ್ನ ಡೆಬಿಟ್ ಸೈಡ್ ಆಫ್ ದ ರಿಯಲೈಸೇಷನ್ ಅಲ್ಲಿ ತಗೊಳ್ತೀವಿ. ಈ ಪ್ರಾಬ್ಲಮ್ ಅಲ್ಲಿ ತಗೊಂಡಾಗ ಬ್ಯಾಂಕ್ ಲೋನ್ ಇದೆ, ಬಿಲ್ಸ್ ಪೇಬಲ್ ಮತ್ತೆ ಕ್ರೆಡಿಟಾರ್ಸ್ ಇದೆ. ನಾವು ಅವ್ರಿಗೆ ಹೇಗೆ ಕೊಟ್ಟಿದೀವಿ ಅನ್ನೋದನ್ನ ಅದನ್ನು ಅಡ್ಜಸ್ಟ್ಮೆಂಟ್ ಅಲ್ಲೇ ಕೊಟ್ಟಿರ್ತಾರೆ. ಆ ಅಮೌಂಟ್ ಅನ್ನ ಹಾಕೊಂಡು ಟೋಟಲ್ ಇನ್ನರ್ ಕಾಲಮ್ ಅಲ್ಲಿ ಮಾಡ್ಕೊಂಡು ಔಟರ್ಗೆ ಅದು ಟೋಟಲ್ ಅಮೌಂಟ್ ಅನ್ನ ತಗೊಳ್ತಾರೆ. ಆಲ್ಮೋಸ್ಟ್ ಎಲ್ಲ ಕೂಡ ಅಲ್ಲೇ ಕೊಟ್ಟಿರ್ತಾರೆ. ಹೌದು ಸರ್, ಹೌದು. ಅದನ್ನ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಚಾರ್ಟ್ ಹಾಕೋದಾಗಿರ್ಬೋದು, ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲೆಲ್ಲಿ ಏನೇನು ಹಾಕಬೇಕು ಅದು ಆಗ್ಬೋದು. ಅಂದ್ರೆ ಕೊನೆಗೆ ಬರುವಂತಹ ಒಂದು ಅಮೌಂಟ್ ಏನಿರುತ್ತೆ ಇಲ್ಲ ಆನ್ಸರ್ ಏನಿರುತ್ತೆ ಅದು ಕೂಡ ಉತ್ತರ ಆಗಿರುತ್ತೆ ಅಲ್ವಾ? ಹೌದು ಸರ್. ಸೊ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಮಕ್ಕಳು. ಅದನ್ನೊಂದನ್ನ ಸರ್ ಏನಿಲ್ಲ, ಅವರು ಸ್ವಲ್ಪ ಸೂಕ್ಷ್ಮವಾಗಿ ಕೂತ್ಕೊಂಡು ಇದನ್ನ ಕೇಳ್ಬಿಟ್ರೆ ಸಾಕು. ಮಕ್ಕಳುಗಳು ಪಾರ್ಟ್ ವೈಸ್ ಅವರು ಅದನ್ನ ಕ್ಲಾಸಿಫೈ ಮಾಡ್ಕೊಂಡು ಹೋಗ್ಬೇಕು. ನೀವು ನಾನು ಹೇಳುವಾಗ ರಿಯಲೈಸ್ಡ್ ವ್ಯಾಲ್ಯೂ ರೆಕಾರ್ಡ್ ಮಾಡೋದಕ್ಕೆ ಹೇಳಿದೆ, ಅದನ್ನ ಫಸ್ಟೇ ಟೋಟಲ್ ಮಾಡ್ಕೊಳ್ಬೇಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕಂಪ್ಲೀಟ್ ಸಂಪೂರ್ಣವಾಗಿ ಓದಿ ಯಾವ್ದಾದ್ರು ಅಸೆಟ್ ಅನ್ನ ಪಾರ್ಟ್ನರ್ಸ್ ತಗೊಂಡ್ ಹೋಗಿದಾರ ಅಂತ. ತಗೊಂಡ್ ಹೋಗಿದ್ರೆ ಅಂತ ಅಸೆಟ್ಸ್ ರಿಯಲೈಸ್ಡ್ ವ್ಯಾಲ್ಯೂ ಅಲ್ಲಿ ಬರಲ್ಲ. ಸಪೋಸ್ ಅನ್ರೆಕಾರ್ಡೆಡ್ ಅಸೆಟ್ಸ್ ಅಂತ ಕೊಟ್ಟಿದ್ರೆ ಅದನ್ನ ನಾವಲ್ಲಿ ತಗೊಳ್ಬೇಕಾಗತ್ತೆ. ಆ ನಂತರ ಇನ್ನರ್ ಕಾಲಮ್ ಅಲ್ಲಿ ಟೋಟಲ್ ಮಾಡ್ಕೊಂಡು ಔಟರ್ಗೆ ತಗೊಳ್ಳಿ. ಅಸೆಟ್ಸ್ ಏನಾದ್ರು ಪಾರ್ಟ್ನರ್ಸ್ ತಗೊಂಡ್ ಹೋಗಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ರಿಯಲೈಸ್ಡ್ ವ್ಯಾಲ್ಯೂ ಏನ್ ತಗೊಂಡಿದೀವಿ ಅದ್ರ ಕೆಳಗಡೆ ಯಾವ ಪಾರ್ಟ್ನರ್ ತಗೊಂಡ್ ಹೋಗಿರ್ತಾರೆ ಅವ್ರ ಕ್ಯಾಪಿಟಲ್ ಅಕೌಂಟ್ ಅನ್ನ ಮೆನ್ಷನ್ ಮಾಡ್ತೀವಿ. ಅದೇ ತರ ಯಾವ್ದಾದ್ರು ಲಯಬಿಲಿಟಿ ತಗೊಂಡ್ ಹೋಗಿದ್ರೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಪೇಮೆಂಟ್ ಆಫ್ ಎಕ್ಸ್ಟರ್ನಲ್ ಲಯಬಿಲಿಟಿ ಕೆಳಗಡೆ ಮೆನ್ಷನ್ ಮಾಡ್ತೀವಿ. ಮತ್ತೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ಯಾರು ಪೇ ಮಾಡ್ತಿದ್ದಾರೆ ನೋಡ್ಕೊಳ್ಳಿ. ಬರೀ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರೆ ಅದು ಫರ್ಮೇ ಪೇ ಮಾಡ್ತಿದೆ ಅಂತ ಅರ್ಥ. ಸಪೋಸ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಎ ಪಾರ್ಟ್ನರ್ ಅಂತ ಒಬ್ಬ ವ್ಯಕ್ತಿಯ ಹೆಸರು ಕೊಟ್ಟಿದ್ರೆ ಆಗ ಆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಬರಿಬೇಕಾಗತ್ತೆ. ನಾ ಇವಾಗ ಎಷ್ಟು ಹೇಳಿದೆ ಅಷ್ಟೇ ರಿಯಲೈಸೇಷನ್ ಅಕೌಂಟ್ ಬರೋದು 6 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ರಿಯಲೈಸೇಷನ್ ಅಕೌಂಟ್ ನೀವು ಸರಿ ಮಾಡಿದ್ರ ಅಂತ ಹೇಳಿದ್ರೆ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಗೆ ಹೋಗ್ತೀರಾ. ನಾವು ಬ್ಯಾಲೆನ್ಸ್ ಶೀಟ್ ಅನ್ನು ಡಿಸ್ಕಸ್ ಮಾಡುವಾಗ ಹೇಳ್ಕೊಂಡು ಹೋದೆ ಕೆಲವು ಲಯಬಿಲಿಟಿಗಳು ಪಾರ್ಟ್ನರ್ಸ್ ಗೆ ಸಂಬಂಧಪಟ್ಟಿದೆ ಅಂತ. ಅಲ್ಲಿ ಶಂಕರಾಸ್ ಲೋನ್ ಇರಬಹುದು, ರಿಸರ್ವ್ ಫಂಡ್ ಇರಬಹುದು, ಕ್ಯಾಪಿಟಲ್ ಇರಬಹುದು. ಇದು 3 ಸಹ ಪಾರ್ಟ್ನರ್ ಗೆ ಸಂಬಂಧಪಟ್ಟಿದ್ದು. ಈ 3 ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಮತ್ತೆ ಈ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಯಾವ್ದಾದ್ರು ಪಾರ್ಟ್ನರ್ ಲಯಬಿಲಿಟಿ ಅಥವಾ ಅಸೆಟ್ ಅನ್ನ ತಗೊಂಡು ಹೋಗಿದ್ರೆ ಅದು ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಗೆ ಬರುವಂತದ್ದು ಸರ್. ರಿಯಲೈಸೇಷನ್ ಅಕೌಂಟ್ ಬ್ಯಾಲೆನ್ಸ್ ಅನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಅದು ಸಹ ರಿಯಲೈಸೇಷನ್ ಅಕೌಂಟ್ ಇಂದ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಗೆ ಕ್ಯಾರಿ ಮಾಡ್ತೀವಿ. ನೆಕ್ಸ್ಟ್ ಅಕೌಂಟ್ ಏನಿದೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ, ಅಲ್ಲಿ ತುಂಬಾ ಸುಲಭವಾಗಿರುತ್ತೆ. ಮಕ್ಕಳು ಸ್ವಲ್ಪ ಗಮನಿಸ್ಕೊಳ್ಬೇಕಾಗಿದ್ದು ಫಸ್ಟ್ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಬರ್ಕೊಳ್ಬೇಕು. ಅಸೆಟ್ ಆದ್ರಿಂದ ಅದು ಅಸೆಟ್ ಅಕೌಂಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್ ಆಗಿರುತ್ತೆ. ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಅಲ್ಲೇ ತಕ್ಷಣ ನೀವು ನೋಡ್ಬೇಕು ಯಾವ್ದಾದ್ರು ಪಾರ್ಟ್ನರ್ಗೆ ಸಂಬಂಧಪಟ್ಟಂತಹ ಲೋನ್ ಇದ ಅಂತ ಇದ್ರೆ ನಾವು ಅದನ್ನ ತಗೊಳ್ಬೇಕು. ಅದನ್ನೆರಡನ್ನ ತಗೊಂಡ್ರೆ ಇನ್ ಮಿಕ್ಕಿದ್ದೆಲ್ಲಾನು ಸರ್ ನಾವ್ ಏನ್ ಸಾಲ್ವ್ ಮಾಡಿರ್ತೀವಿ ಅಲ್ಲೇ ಯೂಸ್ ಮಾಡಿರ್ತೀವಿ. ಟು ಬ್ಯಾಂಕ್, ಬೈ ಬ್ಯಾಂಕ್ ಆ ತರ ಪದಗಳನ್ನ ತಗೊಂಡಿರ್ತೀವಿ. ಅಪೋಸಿಟ್ ಸೈಡ್ಗೆ ನಾವು ಬ್ಯಾಂಕ್ ಅಕೌಂಟ್ಗೆ ತಗೊಂಡ್ ಬರ್ತೀವಿ. ನಾವು ಅದಕ್ಕೆ ಪ್ರಾಬ್ಲಮ್ ನೋಡೋ ಅವಶ್ಯಕತೆನೇ ಇಲ್ಲ. ನಾವು ಸಾಲ್ವ್ ಮಾಡಿರೋದ್ರಿಂದನೇ ಅದನ್ನ ಕ್ಯಾರಿ ಮಾಡ್ತೀವಿ. ಓಕೆ, ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಈಗ ಇನ್ಯಾವ್ದಾದ್ರು ಪ್ರಶ್ನೆ ತಗೋಬೋದಾ ಇಲ್ಲ ಮುಂದಕ್ಕೆ ಹೋಗೋಣ ನಾವು? ಸರ್ ನೆಕ್ಸ್ಟ್ ಒನ್ ಅಷ್ಟೇ ಮಕ್ಕಳಿಗೆ ತುಂಬಾ ಈಸಿ ಆಗಿದ್ದು ಮತ್ತೆ ಸ್ಕೋರ್ ಸಹ ಸುಲಭವಾಗಿ ಮಾಡಬಹುದು ಅವರು. 29th ಕ್ವಶನ್, ಇದು ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಇಲ್ಲಿಂದ 2 ರೀತಿಯ ಕ್ವಶನ್ಸ್ ಅನ್ನ ನಿರೀಕ್ಷೆ ಮಾಡಬಹುದು ಅವರು. ಒಂದು ಇಶ್ಯೂ ಅಟ್ ಪಾರ್,
ಇಶ್ಯೂ ಅಟ್ ಪಾರ್ ಕೊಟ್ಟಾಗ ಸಾಮಾನ್ಯವಾಗಿ ಓವರ್ ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ. Okay. ಇನ್ನ 90% ನಾವು ಎಕ್ಸ್ಪೆಕ್ಟ್ ಮಾಡಬಹುದಾದಂತ ಕ್ವಶನ್ ಶೇರ್ಸ್ ಇಶ್ಯೂಡ್ ಅಟ್ ಪ್ರೀಮಿಯಂ. ಸೊ ಇಲ್ಲಿ ಏನ್ ಕವರ್ ಆಗುತ್ತೆ ಅಂದ್ರೆ ಇಶ್ಯೂ ಕವರ್ ಆಗುತ್ತೆ, ದೆನ್ ಫೋರ್ಫಿಚರ್ ಕವರ್ ಆಗುತ್ತೆ, ರೀ ಇಶ್ಯೂ ಕವರ್ ಆಗುತ್ತೆ. 9 ಜರ್ನಲ್ ಎಂಟ್ರಿ ಮಾಡ್ತೀವಿ. ಸಿಂಪಲ್ ಜರ್ನಲ್ ಎಂಟ್ರಿ ಮತ್ತೆ ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ ಅಂತ ಇರುತ್ತೆ. ಸಿಂಪಲ್ ಜರ್ನಲ್ ಎಂಟ್ರಿಗೆ 1 ಮಾರ್ಕ್ ಅವಾರ್ಡ್ ಆಗುತ್ತೆ, ಕಾಂಪೌಂಡ್ ಜರ್ನಲ್ ಎಂಟ್ರಿಗೆ 2 ಮಾರ್ಕ್ಸ್ ಇರುತ್ತೆ. ಮಕ್ಕಳು ತುಂಬಾ ಸುಲಭವಾಗಿ ಇದನ್ನ ಮಾಡಬಹುದು. ಕೂತ್ಕೊಂಡ್ಬಿಟ್ಟು ಇದಿದೆ ಜರ್ನಲ್ ಎಂಟ್ರಿ ಅಂತ ಸರ್ 9 ಜರ್ನಲ್ ಎಂಟ್ರಿಯನ್ನ ಇವ್ರು ಬರೆದು ಅಭ್ಯಾಸ ಮಾಡ್ಕೊಬಿಟ್ರು ಸಾಕು. ಅಮೌಂಟ್ ತಪ್ಪಾದ್ರೂ ಜರ್ನಲ್ ಎಂಟ್ರಿಗೆ ಮಾರ್ಕ್ಸ್ ಇರುತ್ತೆ. ಕಾಂಪೌಂಡ್ ಜರ್ನಲ್ ಎಂಟ್ರಿ 2 ಮಾರ್ಕ್ಸಿನ ಕ್ವಶನ್ ಏನಿದೆ ಅಲ್ಲಿ 1 ಮಾರ್ಕ್ಸ್ ಜರ್ನಲ್ ಎಂಟ್ರಿಗೆ ನಾವು ಅವಾರ್ಡ್ ಮಾಡ್ತೀವಿ. ಸೊ ಈ ಕಾರಣಕ್ಕೆ ಮಕ್ಕಳಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಇಲ್ಲಿ ಏನ್ ಜರ್ನಲ್ ಎಂಟ್ರೀಸ್ ಬರುತ್ತೆ ಬರ್ದು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಶೇರ್ಸ್ ಇಶ್ಯೂಡ್ ಅಟ್ ಪ್ರೀಮಿಯಂ ಪ್ರಾಕ್ಟೀಸ್ ಮಾಡಿ ಹೆಚ್ಚು ಬರೆಯುವಂಥದ್ದು ಅವಶ್ಯಕತೆ ಇದೆ. ಹೌದು ಸರ್, ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಕೇಳಿರ್ತೀವಿ ಪಾಠನ, ಇಲ್ಲ ನಾವು 1-2 ಸಲ ಮಾಡಿರ್ತೀವಿ, ನಾನು ಪರ್ಫೆಕ್ಟ್ ಆಗ್ಬಿಟ್ಟಿದೆ ಅಂತ ಹೇಳೋದು ಕಷ್ಟ. ಇಲ್ಲ ಸರ್, ಖಂಡಿತ ಮ್ಯಾಥಮೆಟಿಕ್ಸ್ ಹಾಗೇನೆ, ಈ ಒಂದು ಅಕೌಂಟೆನ್ಸಿನೂ ಕೂಡ ಹಾಗೆ. ಹಿಂದಿನ ದಿನ ಓದ್ತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ ಸರ್. ಅಂದ್ರೆ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ದಾಗಲೂ ಕೂಡ ನಿಮ್ಗೆ ಕೂರುತ್ತೆ ತಲೆಯಲ್ಲಿ. ಅಂದ್ರೆ ಯಾವುದೇ ಪ್ರಶ್ನೆಗಳನ್ನ ಆ ಪ್ಯಾಟರ್ನ್ ಅಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಖಂಡಿತವಾಗ್ಲೂ ಬರೀಬಹುದು. ಅಂದ್ರೆ ಪ್ರಾಕ್ಟೀಸ್ ಬಹಳ ಮುಖ್ಯ ಆಗುತ್ತೆ. ಇದರದಲ್ಲಿ ಅವ್ರು ಫೋಕಸ್ ಮಾಡಿದ್ರೆ 24 ಮಾರ್ಕ್ಸ್ ಸ್ಕೋರ್ ಮಾಡೋದು ಖಂಡಿತ ಕಷ್ಟ ಇಲ್ಲ ಅಕೌಂಟೆನ್ಸಿಯಲ್ಲಿ ಸರ್. ಅಂದ್ರೆ ನೀವು ಹೇಳೋದು 24 ಪಾಸ್ ಅಂತ ಹೇಳಿ, ಪಾಸಿಂಗ್ ಮಾರ್ಕ್ಸ್ 24 ಇರುತ್ತೆ ಮಿನಿಮಮ್. ಅದನ್ನ ಸ್ಕೋರ್ ಮಾಡೋದು ನಿಜ ಕಷ್ಟ ಇಲ್ಲ. ಮಕ್ಕಳು 12 ಮಾರ್ಕ್ಸ್ 2 ಬರೆದ್ಬಿಟ್ರೆ ಪಾಸೇ ಅಲ್ಲೇ. ಹೌದು, ನೀಟಾಗಿ ತಿಳ್ಕೊಂಡು ಬರೆದ್ಬಿಟ್ರೆ ಪಾಸ್ ಅವರು ಅಲ್ವಾ? ಹೌದು ಸರ್. ಇನ್ನ 30th ಕ್ವಶನ್ ಏನಿದೆ ಅದರಲ್ಲಿ ನಮಗೆ ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಚಾಪ್ಟರ್ ಇಂದ ಬರುತ್ತೆ. ಇಲ್ಲಿ ನಿಖರವಾಗಿ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. 3 ತರಹದ ಕ್ವಶನ್ ಅನ್ನು ಇದೆ, ಯಾವ್ದನ್ನಾದ್ರೂ ಕೇಳಬಹುದು. ಸೊ ಇಶ್ಯೂದು 6 ಕಂಡೀಷನ್ಸ್ ಇದೆ. 6ರಲ್ಲಿ 4 ಕಂಡೀಷನ್ಸ್ ಅನ್ನ ಕೇಳಿ ಅವರು ಸಾಲ್ವ್ ಮಾಡೋದಕ್ಕೆ ಹೇಳ್ಬಹುದು ಇಶ್ಯೂ ಆಫ್ ಡಿಬೆಂಚರ್ ಅಲ್ಲಿ. ದೆನ್ ಇಶ್ಯೂ ಜೊತೆ ಇಂಟ್ರೆಸ್ಟ್ ಅನ್ನ ಸೇರಿ ಜರ್ನಲ್ ಎಂಟ್ರಿ ಅನ್ನ ಕೇಳಬಹುದು, ಅಥವಾ ರಿಡಂಪ್ಷನ್ ಅನ್ನೇ ಜರ್ನಲ್ ಎಂಟ್ರೀಸ್ ಅನ್ನ ಕೇಳಬಹುದು. ಇನ್ನ ನೆಕ್ಸ್ಟ್ 31st ಕ್ವಶನ್ ಏನಿದೆ, ನಾನು ಆಗ್ಲೇ ಹೇಳ್ದಂಗೆ ಮಕ್ಕಳು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ತಿಳ್ಕೊಂಡಿದ್ರೆ ಇದು ತುಂಬಾ ಸುಲಭ ಆಗುತ್ತೆ ಸರ್. ಇಲ್ಲಿ 2 ರೀತಿಯ ಒಂದು ಮೆಥಡ್ಸ್ ಇದೆ, ಒಂದು ಕಂಪ್ಯಾರಿಟಿವ್, ಇನ್ನೊಂದು ಕಾಮನ್ ಸೈಜ್ ಅಂತ. ಇಲ್ಲಿ 4 ರೀತಿಯ ಕ್ವಶನ್ಸ್ ನ ಕೇಳಬಹುದು. ಕಂಪ್ಯಾರಿಟಿವ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅನ್ನ, ಹಂಗೇನೆ ಕಾಮನ್ ಸೈಜ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಕೇಳಬಹುದು. ಮಕ್ಕಳಿಗೆ ತುಂಬಾ ಸುಲಭ ಇರುತ್ತೆ. ನೀವೇ ಇಲ್ಲಿ ಕ್ವಶನ್ ನೋಡ್ತಿರೋ ಹಂಗೆ 2 ಕಾಲಮ್ ಅವರೇ ಕೊಟ್ಬಿಟ್ಟಿದ್ದಾರೆ. ಇನ್ 2 ಕಾಲಮ್ ಅನ್ನ ಅವರು ಕಂಡುಹಿಡಿಬೇಕಾಗತ್ತೆ. ತುಂಬಾ ಈಸಿಯಾಗಿ ಮಾಡ್ತಾರೆ ಮಕ್ಕಳು. ಕಾಮನ್ ಸೈಜ್ ಅಲ್ಲಿ ಅಂಕಲು ಸಂಪೂರ್ಣವಾಗಿ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಯೋದಿರುತ್ತೆ. ಕಂಪ್ಯಾರಿಟಿವ್ ಅಲ್ಲಿ ಕಂಪೇರ್ ಮಾಡಿ ಒಂದು ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಅಮೌಂಟ್ ಅನ್ನ ಕಂಡುಹಿಡಿತೀವಿ. ನೆಕ್ಸ್ಟ್ ಇನ್ನೊಂದು ಪರ್ಸೆಂಟೇಜ್ ಅನ್ನ ಕಂಡುಹಿಡ್ಕೊಳ್ತೀವಿ. ಇಲ್ಲಿ ಒಂದೊಂದು ಕಾಲಮ್ಗೆ 3 ಮಾರ್ಕ್ಸ್ ಅನ್ನ ಅಲಾಟ್ ಮಾಡ್ತಾರೆ. ಸೊ ಮಕ್ಕಳು ಆರಾಮಾಗಿ 12 ಇದು ಸ್ಕೋರ್ ಮಾಡಬಹುದು. ಇರೋದ್ರಲ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಈಸಿಯಾಗಿ ಸ್ಕೋರ್ ಮಾಡುವಂತಹ ಒಂದು ಕ್ವಶನ್ ಆಗಿದೆ ಸರ್ ಇದು. ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದನ್ನೇ ಅಟೆಂಡ್ ಮಾಡ್ತಾರೆ ಸರ್, ಮ್ಯಾಕ್ಸಿಮಮ್ ಮಾಡ್ತಾರೆ. ಅದಕ್ಕೋಸ್ಕರ ಆದ್ರೂ ಸ್ವಲ್ಪ ತಿಳ್ಕೊಳ್ಳಲಿ ಅವರು ಅನ್ನೋದು ಅಷ್ಟೇನೆ ನಮ್ಮ ಇಂಟೆನ್ಷನ್. ಇನ್ನು 32 ಏನಿದೆ ಸರ್ ಕ್ವಶನ್, ಇದು ಅಕೌಂಟಿಂಗ್ ರೇಷಿಯೋಸ್ ಇಂದ ಬರುತ್ತೆ. ಈ ಚಾಪ್ಟರ್ ಸ್ವಲ್ಪ ಲೆಂದಿ ಇರುತ್ತೆ. 4 ಟೈಪ್ಸ್ ಆಫ್ ರೇಷಿಯೋ ಇದೆ ಸರ್. ಲಿಕ್ವಿಡಿಟಿ ರೇಷಿಯೋ, ಪ್ರಾಫಿಟಬಿಲಿಟಿ, ಟರ್ನ್ ಓವರ್ ಮತ್ತೆ ಸಾಲ್ವೆನ್ಸಿ ರೇಷಿಯೋ ಅಂತ. ಅದರಿಂದ ಯಾವ್ದು ಬೇಕಾದ್ರೂ ಕೇಳಬಹುದು. ಇಲ್ಲಿ ಹೇಗೆ ಅಲಾಟ್ ಮಾಡ್ತಾರೆ ಅಂದ್ರೆ 6 ರೇಷಿಯೋಸ್ ಅನ್ನ ಕೇಳ್ತಾರೆ. 1 ಮಾರ್ಕ್ ಫಾರ್ಮುಲಾ ಆಗಿರುತ್ತೆ, ಇನ್ನೊಂದು ಕ್ಯಾಲ್ಕುಲೇಷನ್ ಇರುತ್ತೆ ಸರ್. ಸೊ ಅಲ್ಲಿಗೆ ನಮ್ಮ 132 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ಕೆಲವೊಂದು ವಿಚಾರಗಳು ನೀವು ಹೇಳಿದ್ದನ್ನ ಈಗಾಗಲೇ ಕೂಡ ನಮ್ಮ ಎಲ್ಲ ಉಪನ್ಯಾಸಕರು ತರಗತಿಗಳಲ್ಲಿ ಹೇಳಿರ್ತಾರೆ. ಖಂಡಿತ ಸರ್. ವಿದ್ಯಾರ್ಥಿಗಳು ಅದನ್ನ ಗಮನ ಇಟ್ಟು ಕೇಳಿದ್ರೆ ಆರಾಮಾಗುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಶಾಲೆಗೆ ಕಾಲೇಜಿಗೆ ಬಂದಿರಲ್ಲ, ಗಮನ ಎಲ್ಲೋ ಇರುತ್ತೆ, ಆಗ ಕೂಡ ಎಕ್ಸಾಮ್ ಹತ್ರ ಬಂದಾಗ ಗಾಬರಿ ಶುರು ಆಗುತ್ತೆ. ಅಂದ್ರೆ ಕೆಲವೊಂದು ವಿಚಾರಗಳನ್ನ ನೀವು ರಿವಿಷನ್ ಮಾಡ್ತಾನೆ ಇರ್ತೀರಿ. ಪದೇ ನೀವು ಆಗ್ಲೇ ಕೂಡ ಪಾಠಗಳನ್ನ ಮುಗಿಸಿ ರಿವಿಷನ್ ಶುರು ಮಾಡ್ಬಿಟ್ಟಿರ್ತೀರಿ, ಅದನ್ನೆಲ್ಲ ಹೇಳ್ತಾ ಇರ್ತೀರಿ. ಅದನ್ನ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಕೂಡ ಕೇಳ್ಕೊಂಡ್ರೆ ವಿದ್ಯಾರ್ಥಿಗಳು, ನನ್ನ ಪ್ರಕಾರ ಅಕೌಂಟೆನ್ಸಿಲಿ ಯಾರು ಪಾಸ್ ಆಗ್ತಾರೆ, ಫೇಲ್ ಆಗ್ಲಿಕ್ಕೆ ಯಾರು ಅವಕಾಶನೇ ಇರೋದಿಲ್ಲ ನಾನು ಕಾಣುತ್ತೆ ಸರ್. ಕಡಿಮೆ ಸರ್, ತುಂಬಾ ಕಡಿಮೆ. ಅದರ್ ಸಬ್ಜೆಕ್ಟ್ಸ್ ಫೇಲ್ ಆಗ್ಲೇಬೇಕು ಅಂತಂದ್ರೆ ಫೇಲ್ ಆಗ್ಬೇಕು. ಅವರು ಏನಿಲ್ಲ, ಕ್ಲಾಸಸ್ ನ ಅಟೆಂಡ್ ಮಾಡ್ಬಿಟ್ರೆ ರೆಗ್ಯುಲರ್ ಆಗಿ ಸಾಕು ಸರ್ ನಮ್ಗೆ. ಮತ್ತೆ ಇದೇನ್ ಪೀರಿಯಡ್ ಇದೆ, ಇಟ್ಸ್ ವೆರಿ ಕ್ರೂಷಿಯಲ್. ಅವ್ರಿಗೆ ಮಾತ್ರ ಅಲ್ಲ, ಸೊ ರಿವೈಸ್ ಮಾಡುವಾಗ ನಾವು ಇದನ್ನೆಲ್ಲ ಹೈಲೈಟ್ ಮಾಡ್ತಾ ಹೋಗ್ತೀವಿ. ನಾವು ಇಲ್ಲಿ ದಿನ ತನಕ ಪೋರ್ಷನ್ ಏನ್ ಮಾಡ್ಕೊಂಡು ಹೋದ್ವಿ, ಆಗ ಎಲ್ಲದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಎಕ್ಸಾಮ್, ಈಗ ಆಲ್ರೆಡಿ ಪ್ರಿಪರೇಟರಿ ನಡೀತಾ ಇದೆ. ಸೊ ಫಸ್ಟ್ ಪ್ರಿಪರೇಟರಿಯಲ್ಲೇ ಮಕ್ಕಳಿಗೆ ಗೊತ್ತಾಗುತ್ತೆ. ನಾವು ಕ್ಲಾಸಸ್ ಈಗಲೂ ತಗೊಳ್ತಾ ಇದ್ದೀವಿ ಗ್ಯಾಪ್ ಇದ್ದಾಗ. ಆಗ ಮಕ್ಕಳಿಗೆ ಫೋಕಸ್ ಮಾಡೋದೇನೆ ಸ್ಮಾರ್ಟ್ ವರ್ಕ್ ಬಗ್ಗೆ ಸರ್. ಸೊ ಹೇಗೆ ಅವರು ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ, ಯಾವುದ್ರ ಮೇಲೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅಂತ ತಿಳಿಸ್ತೀವಿ. ಸೊ ಮಕ್ಕಳು ಈ ಸಮಯದಲ್ಲಿ ಕಾಲೇಜ್ ಮತ್ತೆ ಕ್ಲಾಸಸ್ನ ಮಿಸ್ ಮಾಡ್ಕೊಳ್ದೇ ಇದ್ರೆ ಒಳ್ಳೇದು. ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಕೌಂಟೆನ್ಸಿ ಲೆಕ್ಕಶಾಸ್ತ್ರ ವಿಷಯದ ಬಗ್ಗೆ
ಬಹಳ ಚೆನ್ನಾಗಿ ಮಾಹಿತಿ ಮಾಡಿಕೊಟ್ರಿ. ಕೆಲವೊಂದು ಪಾಯಿಂಟ್ಸ್ಗಳನ್ನು ಕ್ರೂಷಿಯಲ್, ನೀವು ಹೇಳಿದ್ರೆ ಕ್ರೂಷಿಯಲ್ ಡೇ, ಕ್ರೂಷಿಯಲ್ ಪೀರಿಯಡ್ ಆ್ಯಂಡ್ ಕ್ರೂಷಿಯಲ್ ಪಾಯಿಂಟ್ಸ್, ಆ ಪಾಯಿಂಟ್ಸ್ಗಳನ್ನು ಕೂಡ ಹೇಳಿದ್ರಿ. ಅದನ್ನು ಸ್ವಲ್ಪ ಮನನ ಮಾಡಿಕೊಂಡ್ರು ಕೂಡ ವಿದ್ಯಾರ್ಥಿಗಳಿಗೆ ಭಯ ಹೋಗಲಾಡಿಸ್ಬೋದು. ನಾವು ಕಾರ್ಯಕ್ರಮದ ಉದ್ದೇಶನೂ ಕೂಡ ಅದೇನೆ. ಕೊನೆಯ ಮೂಮೆಂಟ್ ಪ್ರಿಪರೇಷನ್ ಏನಿರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ನಾನು ಪಾಸೇ ಆಗಲ್ಲ ಅನ್ನೋ ವಿದ್ಯಾರ್ಥಿ ಕೆಲವೊಂದು ಬ್ಲೂ ಪ್ರಿಂಟ್ ಪ್ರಕಾರ ಕೂಡ ನೋಡ್ಕೊಂಡ್ಬಿಟ್ರು ಕೂಡ ತುಂಬ ಸುಲಭ ಆಗುತ್ತೆ. ಇಷ್ಟನ್ನೇ ಓದ್ಕೊಂಡು ನಾವು ಈಗ ಕಾಲ ಮಿಂಚಿಬಿಟ್ಟಿದೆ, ಎಲ್ಲ ಓದ್ತೀವಿ, 10 ಚಾಪ್ಟರ್ ಓದ್ತೀವಿ ಅಂತ ಹೇಳಲಿಕ್ಕೆ ಆಗಲ್ಲ. 4ರಿಂದ 5 ಚಾಪ್ಟರ್ನ ಗಟ್ಟಿಗೆ ಇಟ್ಕೊಬಿಟ್ರು ಕೂಡ 50 ಅಂಕವನ್ನು ಆರಾಮಾಗಿ, ಹೌದು, 50 ಮೇಲೆ ಅವರು ಸ್ಕೋರ್ ಮಾಡಲ್ವಾ. ಅದು ನೀವು ಹೇಳ್ತಾ ಇದ್ರಿ, ಇಲಾಖೆಯವರು ಕೂಡ ಅದನ್ನೇ ತಯಾರು ಮಾಡಿದ್ದಾರೆ. ಇನ್ನು 80ಕ್ಕೆ 80 ಅಂಕ ತಗೋಬೇಕು ಅನ್ನೋರು ಎಲ್ಲಾನು ಓದಬೇಕು. ನಾವು ಅದಕ್ಕೆ ಏನು ಎಕ್ಸ್ಕ್ಯೂಸ್ ಇಲ್ವೇ ಇಲ್ಲ. ನೀವು ಔಟ್ ಆಫ್ ಔಟ್ ತೆಗಿಬೇಕು ಸರ್. ಅದರಲ್ಲೂ ನಾವು ಹೇಳ್ತೀವಿ ಸರ್, ಯಾವ್ಯಾವ್ದನ್ನ ಕವರ್ ಮಾಡಿದ್ರೆ ಆಗತ್ತೆ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಪಾರ್ಟ್ ಎ ಅವ್ರು ಕವರ್ ಮಾಡಲೇಬೇಕು ಸರ್. ಪಾರ್ಟ್ ಬಿ ಬಗ್ಗೆ ಒಂದು ಹೇಳೋದ್ ಮರ್ತ್ಬಿಟ್ಟೆ ನಾನು. ಇಲ್ಲಿ ನಮ್ಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ಸ್ ಬರುತ್ತೆ ಸರ್. ಸೊ ಇಂತಿಂತ ಚಾಪ್ಟರ್ ಇಂದ ಅಂತಾನೆ ಇದೆ. ಅಲ್ಲಿ ಏನಂದ್ರೆ ಫಸ್ಟ್ 4 ಆಡ್ ಚಾಪ್ಟರ್ಸ್ ನ ಮಕ್ಳಿಗೆ ಜ್ಞಾಪಕ ಇಟ್ಕೊಳ್ಳಿ. 1, 3, 5 ಮತ್ತೆ 7 ಅದರಿಂದ ಕ್ವಶನ್ಸ್ ಬರುತ್ತೆ. ಇನ್ನ ಲಾಸ್ಟ್ ಚಾಪ್ಟರ್ ಏನಿದೆ ಅದರಿಂದ ಕ್ವಶನ್ ಬರುತ್ತೆ. 5ನ್ನ ಹೀಗೆ ಕವರ್ ಮಾಡಿದ್ದಾರೆ. ಮಿಕ್ಕಿದ ಚಾಪ್ಟರ್ 2 ಮಾರ್ಕ್ಸ್ ಅವ್ರು ಓದೋ ಅವಶ್ಯಕತೆನೇ ಇಲ್ಲ. ಕೊನೆಯ ಕಿವಿ ಮಾತು ನಮ್ಮ ವಿದ್ಯಾರ್ಥಿಗಳಿಗೆ, ಏನು ಲೆಕ್ಕಶಾಸ್ತ್ರ ಪರೀಕ್ಷೆಯನ್ನ ಮಾರ್ಚ್ 14ನೇ ತಾರೀಕು ಬರೀಲಿಕ್ಕೆ ಹೋಗ್ತಿದ್ರೆ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಮಕ್ಕಳೇ, ಇನ್ನೂ ಕಾಲ ಮಿಂಚಿಲ್ಲ, ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಓದಿ. ಇದು ನಿಮ್ಮ ಭವಿಷ್ಯಕ್ಕೆ ಇದು ಬೇಕೇ ಬೇಕು. ಸ್ವಲ್ಪ ಎಡುವುದ್ರೂ ಮುಂದೆ ಕಷ್ಟ ಇದೆ. ಸೊ ಈಗ ನೀವು ಏನು ವರ್ಕ್ ಮಾಡ್ತೀರಾ ಅದರ ಫ್ರೂಟ್ಫುಲ್ನೆಸ್ನ ಇನ್ ಫ್ಯೂಚರ್ ನೀವು ನೋಡ್ತೀರಾ. ಥ್ಯಾಂಕ್ ಯು ಆಲ್. ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಮೊಬೈಲ್ ನಂಬರ್ ಸಿಕ್ಕಿದ್ರೆ ಭಾಳ ಅನುಕೂಲ ಆಗುತ್ತೆ. ಏನೇ ಅನುಮಾನಗಳಿತ್ತು ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಕೆಲವೊಂದು ಟಿಪ್ಸ್ಗಳನ್ನ ಪಡ್ಕೋಬೇಕು ಅಂದರೂ ಕೂಡ ನಿಮ್ಮನ್ನು ಸಂಪರ್ಕ ಮಾಡಿ ಪಡ್ಕೋತಾರೆ ಅಂತ ಮೊಬೈಲ್ ನಂಬರ್ ಹೇಳಿ ಮೇಡಮ್. 9845189498. ಓಕೆ, ಇದು ನಮ್ಮ ಮಮತಾ ಮೇಡಮ್ ಅವರ ನಂಬರು. 9845189498 9845189498. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮ್ಮ ಅನುಮಾನಗಳನ್ನು ಬಗೆಹರಿಸ್ಕೋಬೋದು. ಕೆಲಸದ ಸಮಯವನ್ನು ಬಿಟ್ಟು ಒಂದು 5 ಗಂಟೆ ನಂತರ ಫ್ರೀ ಸಮಯದಲ್ಲಿ ಅವರ ಒಂದು ವೈಯಕ್ತಿಕ ಸಮಯಕ್ಕೂ ಅಡ್ಡಿ ಮಾಡದಾಗೇ ನೀವು ಏನೇ ಅನುಮಾನಗಳಿದ್ರು ಪೂರೈಕೆ ಮಾಡ್ಕೋಬೋದು, ಬಗೆಹರಿಸ್ಕೋಬೋದು ಅಂತ ಹೇಳ್ತಾ, ಮೇಡಮ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಅಕೌಂಟೆನ್ಸಿ ಲೆಕ್ಕಶಾಸ್ತ್ರ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಏನು ನಿಮ್ಮ ಎಕ್ಸಾಮ್ ಮಾರ್ಚ್ 14ನೇ ತಾರೀಕಿದೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಬರೋದು, ಯಾರೂ ಫೇಲ್ ಆಗಬಾರ್ದು ಅನ್ನೋ ಉದ್ದೇಶ ನಮ್ಮದು, ನಿಮ್ಮದು ಕೂಡ, ಹಾಗೆ ಇಲಾಖೆಯವ್ರದ್ದು ಕೂಡ. ಆ ನಿಟ್ಟಿನಲ್ಲಿ ಒಳ್ಳೆಯ ಅಂಕವನ್ನು ತಗೊಳ್ಳಿ, ಪಾಸ್ ಆಗಲಿ, 80ಕ್ಕೆ 80 ತಗೊಳ್ಳಿ ಅನ್ನೋ ಹಾರೈಕೆ ನಮ್ಮದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದುವರೆಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಲೆಕ್ಕಶಾಸ್ತ್ರ ಅಂದರೆ ಅಕೌಂಟೆನ್ಸಿ ವಿಷಯದ ಪುನರಾವರ್ತನೆ ಮಾಡಿದವರು ಮೈಸೂರಿನ ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಲೆಕ್ಕಶಾಸ್ತ್ರ ಉಪನ್ಯಾಸಕರಾದ ಮಮತಾ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.